ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ನೋಡಿದೆವು, ಭೀಷ್ಮಾಚಾರ್ಯರು ಒಂದು ಕಥೆ ಹೇಳಲಿಕ್ಕೆ ಹೊರಟಿದ್ದಾರೆ. ಈ ಕಥೆಯ ಉದ್ದೇಶ ಏನು ಅಂತಂದರೆ, ಒಳ್ಳೆಯ ಮುಖವಾಡ ಹಾಕಿಕೊಂಡ ಕೆಟ್ಟವರನ್ನು ಹೇಗೆ ಗುರುತಿಸೋದು, ಕೆಟ್ಟ ಮುಖವಾಡವನ್ನು ಹಾಕಿಕೊಂಡ ಒಳ್ಳೆಯವರನ್ನು ಹೇಗೆ ಗುರುತಿಸೋದು ಅಂತ. ಅದಕ್ಕೆ ಅವರೇನು ಮಾಡ್ತಾರೆ, ಒಂದು ಕಥೆ ಹೇಳ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಬಹಳ ಕ್ರೂರಿ. ಕೊಲ್ಲಬೇಕಾದ್ರೆ ಸಾಮಾನ್ಯವಾಗಿ ಕೊಲ್ತಾ ಇರಲಿಲ್ಲ, ವಿಪರೀತವಾಗಿ ಹಿಂಸೆ ಮಾಡಿ ಕೊಲ್ತಾ ಇದ್ದ. ಅವನು ಒಂದು ನರಿಯಾಗಿ ಹುಟ್ಟಿದ. ನರಿಯಾಗಿ ಹುಟ್ಟಿದಾಗ ಪೂರ್ವಜನ್ಮದ ಸ್ಮರಣೆ ಇತ್ತು ಅವನಿಗೆ. ಆದ್ದರಿಂದ ಮಾಂಸವನ್ನು ಮುಟ್ಟದೆ, ಬಹಳ ಮಾತಾಡದೆ, ವ್ರತವನ್ನು ಮಾಡುತ್ತಾ, ಮನಸ್ಸಿನಲ್ಲಿಯೇ ಅದರ ಸಮರ್ಪಣೆಯನ್ನು ಮಾಡ್ತಾ, ಕೆಳಗಡೆ ಬಿದ್ದ ಹಣ್ಣನ್ನು ಮಾತ್ರ ತಿಂತಾ ಇದ್ದ. ಉಳಿದ ಎಲ್ಲ ನರಿಗಳಿಗೆ ಕುತೂಹಲ, ನಮ್ಮ ಥರ ಇಲ್ವಲ್ಲ ಇವನು, ಅದರಿಂದಾಗಿ ನೆಟ್ಟಿಗಿಲ್ಲ ಅಂತ. ನಮ್ಮ ಥರ ಇಲ್ಲ, ಅದರಿಂದಾಗಿ ಇವನು ನೆಟ್ಟಿಗಿಲ್ಲ ಅಂತ ತೀರ್ಮಾನ ಮಾಡ್ತಾರಲ್ಲ. ಹಾಗೆ ಅವರೆಲ್ಲರೂ ಕೂಡ ಇವನನ್ನು ಪ್ರಶ್ನೆ ಮಾಡಿದರು. ಇತಿ ಪೂರ್ವ ಕಥಾನುವಾದ. ನಿನ್ನೆ ಅಲ್ಲಿ ತನಕ ಬಂದಿದ್ವಿ, ಇವತ್ತು ಅಲ್ಲಿಂದ ಮುಂದುವರಿಯೋಣ. ಗೋಮಾಯವಃ ವಸನ್ ಪಿತೃವನೇ ರೌದ್ರೇ ಶೌಚಂ ಲಂಭಿತುಮಿಚ್ಛಸಿ ಇಯಂ ವಿಪ್ರತಿಪತ್ತಿಸ್ತೆ ಯದಾ ತ್ವಂ ಪಿಶಿತಾಚನಃ. ಅಲ್ಲಪ್ಪ, ವಾಸ ಮಾಡ್ತಾ ಇರೋದು ನೋಡಿದ್ರೆ ಸ್ಮಶಾನದಲ್ಲಿ. ಇಲ್ಲಿ ಶುಚಿಯಾಗಿ ಇರಬೇಕು ಅಂತ ನಿನ್ನ ಬಯಕೆ ವಿರುದ್ಧ ಅಲ್ವೇ? ಇರೋದೇ ಕೆಟ್ಟ ಜಾಗದಲ್ಲಿ ಒಳ್ಳೆ ನಡತೆ ಕಟ್ಕೊಂಡೇನು? ಅಮಂಗಳವಾದ ಪ್ರದೇಶದಲ್ಲಿ ಇದ್ದು ಮಾಂಸ ತಿನ್ನಲ್ಲ, ವ್ರತ ಮಾಡ್ತೀನಿ ಅಂತೆಲ್ಲ, ನಿನಗೆ ಬುದ್ಧಿ ಇದೆಯೋ ಇಲ್ವೋ? ತತ್ಸಮಾನೋ ಭವಾಸ್ಮಾಭಿಃ ಭಕ್ಷ್ಯಂ ದಾಸ್ಯಾಮತೆ ವಯಂ ಭುಂಕ್ಷ್ವ ಶೌಚಂ ಪರಿತ್ಯಜ್ಯ ಯದ್ದಿ ಭುಕ್ತಂ ತದಸ್ತಿತೇ. ನಮ್ಮ ಜೊತೆಗಿದ್ದುಬಿಡು. ತತ್ಸಮಾನೋ ಭವಾಸ್ಮಾಭಿಃ, ನಮ್ಮಂತೆ ಇರು. ಭಕ್ಷ್ಯಂ ದಾಸ್ಯಾಮತೆ ವಯಂ, ನಾವು ನಿನಗೆ ಒಳ್ಳೆ ತಿಂಡಿಯನ್ನು ಕೊಡ್ತೇವೆ. ಭುಂಕ್ಷ್ವ ಶೌಚಂ ಪರಿತ್ಯಜ್ಯ, ಮಡಿಯಂತೆ ಒಳ್ಳೆಯ ಕ್ಯಾರೆಕ್ಟರ್ ಅಂತೆ ಅದನ್ನೆಲ್ಲ ಬಿಟ್ಟುಬಿಡು. ಯದ್ದಿ ಭುಕ್ತಂ ತದಸ್ತಿತೆ, ನೀನು ಉಣ್ಣುವುದೇ ಸರಿ ಅಂತ ಹೇಳಿದವಂತೆ ಆ ಸ್ಮಶಾನದಲ್ಲಿ ಇದ್ದ ಬೇರೆಯ ನರಿಗಳೆಲ್ಲ. ಯಾಕೆಂದರೆ ಇವನು ಶುಚಿತ್ವಕ್ಕೆ ಬಹಳ ಗಮನ. ಶೌಚ ಅಂದರೆ ಮಾನಸಿಕ ಶೌಚ, ಅದಕ್ಕೆ ಗಮನ ಕೊಡ್ತಾ ಇದೆ ಈ ನರಿ. ಗೋಮಾಯು ಅಪ್ರಮಾಣ ಪ್ರಸೂತಿರ್ಮೇ ಶೀಲತ ಕ್ರಿಯತೆ ಕುಲಂ ಪ್ರಾರ್ಥಯಾಮಿ ಚ ತತ್ಕರ್ಮ ಏನ ವಿಸ್ತೀರ್ಯತೆ ಯಶಃ. ಅದಕ್ಕೆ ಆ ನರಿ ಹೇಳಿತಂತೆ, ಅಪ್ರಮಾಣ ಪ್ರಸೂತಿರ್ಮೆ, ನಾನು ಎಲ್ಲಿ ಹುಟ್ಟಿದ್ರೆ ಏನು? ಶೀಲತ ಕ್ರಿಯತೆ ಕುಲಂ, ಅವನ ಕುಲ ನೋಡಬೇಕಾದದ್ದು ಶೀಲವನ್ನು ನೋಡಿಯೇ ವಿನಃ ಬೇರೆ ಅಲ್ಲ. ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾನೆ, ಪಂಚಮಹಾಪಾತಕಗಳನ್ನು ಮಾಡ್ತಾನೆ ಅಂದರೆ ತಗೊಂಡೆಂತ ಮಾಡೋದು? ಸೊ ಕ್ಯಾರೆಕ್ಟರ್ ಅಂತನ್ನೋದು, ಕ್ಯಾರೆಕ್ಟರ್ ಮೇಕ್ಸ್. ಯಾವತ್ತೂ ಕೂಡ ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನೋದು ಕ್ಯಾರೆಕ್ಟರಿಂದ ಡಿಸೈಡ್ ಆಗುತ್ತೆ. ಕೆಲವರೆಲ್ಲ ಹೇಳೋದುಂಟು, ನೀವು ಅಲ್ಲಿ ಹೋದರೆ ಫಲ ಇಲ್ಲ,
ಇಲ್ಲಿ ಹೋದರೆ ಫಲ ಇಲ್ಲ, ವಿದೇಶಕ್ಕೆ ಹೋದರೆ ಫಲ ಇಲ್ಲ ಅಂತ. ವಿದೇಶಕ್ಕೆ ಹೋದರೆ ಫಲ ಇಲ್ಲ ಅಂತ ಹೇಳೋ ಅಗತ್ಯ ಇಲ್ಲ. ಯಾಕೆಂದರೆ ಮುಂದೆ ಅನುಗೀತೆಯಲ್ಲಿ ಕೃಷ್ಣನೇ ಆ ಮಾತು ಹೇಳ್ತಾನೆ. ಅಲ್ಲ, ಹೋಗಿರೋರ್ನೆಲ್ಲ ಸಮರ್ಥನೆ ಮಾಡ್ತಾ ಇರೋದಲ್ಲ. ಫ್ಯಾಕ್ಟ್ ಏನಿದೆ, ಹೋಗಿರೋರ ಮನಸ್ಸಿನ ಸಮಸ್ಯೆಗಳು ಸಾವಿರಾರು ಇರ್ತವೆ, ಅದು ಬಿಡಿ. ಹೋಗಿರೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಆ ಫ್ಯಾಕ್ಟನ್ನು ನೀವು ನೋಡೋದಾದರೆ ದೇವರು ವಿಷಮ ಅಲ್ಲ, ನಿರ್ಘೃಣ ಅಲ್ಲ. ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿದ್ರೂ ಫಲ ಇದ್ದೇ ಇದೆ. ನೋಡಿ, ಇದು ಸ್ಮಶಾನದಲ್ಲಿದೆ. ಸ್ಮಶಾನದಲ್ಲಿ ವ್ರತಗಳನ್ನು ಮಾನಸಿಕವಾಗಿ ಮಾಡ್ತಾ ಇದ್ದದ್ರಿಂದ ಫಲ ಸಿಗ್ತಾ ಇದೆ. ಅದನ್ನು ಗಮನಿಸಬೇಕು ನಾವು. ಅಪ್ರಮಾಣ ಪ್ರಸೂತಿರ್ಮೆ, ನನ್ನ ಹುಟ್ಟು ಏನಿದೆ ಅದರಿಂದ ಏನನ್ನೂ ತೀರ್ಮಾನ ಮಾಡೋ ಹಾಗಿಲ್ಲ ನೀನು. ಆ ನರಿ ಹೇಳೋದು ಅಪ್ರಮಾಣ ಪ್ರಸೂತಿರ್ಮೆ. ಆಮೇಲೆ ಶೀಲತ ಕ್ರಿಯತೆ ಕುಲಂ, ಒಳ್ಳೆ ಕ್ಯಾರೆಕ್ಟರ್ ಏನಿದೆ ಅದು ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನೋದಕ್ಕೆ ಮಾಪನ. ಪ್ರಾರ್ಥಯಾಮಿ ಚ ತತ್ಕರ್ಮ ಏನ ವಿಸ್ತೀರ್ಯತೆ ಯಶಃ, ನನಗೆ ಬೇಕಾದದ್ದು ಒಳ್ಳೆ ಕರ್ಮ. ಆ ಕರ್ಮದಿಂದ ಯಶಃ ಏನ ವಿಸ್ತೀರ್ಯತೆ, ಕೀರ್ತಿ ಅಂತನ್ನೋದು ಬರಬೇಕು. ನಮ್ಮ ಜೀವನ ಸಾರ್ಥಕ ಆಗಬೇಕು. ಎಲ್ಲಿ ಹುಟ್ಟಿದ್ರೇನಂತೆ? ಶ್ಮಶಾನೆ ಯದಿ ವಾಸೋ ಮೇ ಸಮಾಧಿರ್ಮೇ ನಿಶಾಮ್ಯತಾಂ ಆತ್ಮ ಫಲತಿ ಕರ್ಮಾಣಿ ನಾಶ್ರಮೋ ಧರ್ಮ ಲಕ್ಷಣಂ. ಬಹಳ ಕಟುವಾಗಿದೆ ಈ ಮಾತು. ಆ ಶ್ಮಶಾನೆ ಯದಿ ವಾಸೋ ಮೇ, ನಾನು ಮಸಣದಲ್ಲಿ ವಾಸ ಮಾಡಬಹುದು, ಧ್ಯಾನ ಸಿದ್ಧಿಸಬಾರದು ಅಂತ ಉಂಟೇನು? ಸಮಾಧಿರ್ಮೇ ನಿಶಾಮ್ಯತಾಂ, ನನ್ನ ಸಮಾಧಿ ಅಂದರೆ ಧ್ಯಾನವನ್ನು ನೋಡಿ ಅಂತನ್ನತ್ತೆ ನರಿ. ಯಾವ್ಯಾವ ಯೋನಿಯಲ್ಲಿ ಯಾವ್ಯಾವ ಮಹಾತ್ಮರು ಬರ್ತಾರೋ ಹೇಳಲಿಕ್ಕಾಗಲ್ಲ. ಆತ್ಮ ಫಲತಿ ಕರ್ಮಾಣಿ, ನೋಡಿ, ಆತ್ಮ ಕರ್ಮಾಣಿ ಫಲತಿ. ಕರ್ಮ ಅಂತನ್ನೋದು ಏನೇ ಮಾಡ್ರಿ ಅದು ಫಲಪ್ರದವಾದದ್ದು ಸ್ವರೂಪವೇ. ಯಾವುದೇ ಟೆಕ್ಸ್ಟು ಅವನು ಎಷ್ಟಾಳ ಇರ್ತಾನೋ ಅಷ್ಟಾಳ ಅರ್ಥ ಆಗತ್ತೆ. ಯಾವುದೇ ಕ್ರಿಯೆ ಅವನ ಮನಸ್ಸಿನ ಆಳದಂತೆ ಕೆಲಸ ಮಾಡುತ್ತೆ. ಕ್ರಿಯೆ ಅಂತ ಕರ್ಮ ಅನ್ನೋದು ಜಡ ಹೇಗೆ ಫಲ ಕೊಡುತ್ತೆ? ಸ್ವರೂಪದ ಮೂಲಕವೇ ಫಲ ಕೊಡಬೇಕು ಅಲ್ವಾ? ಆದ್ದರಿಂದ ಆತ್ಮ ಫಲತಿ ಕರ್ಮಾಣಿ ನಾಶ್ರಮೋ ಧರ್ಮ ಲಕ್ಷಣಂ. ನಾವು ಯಾವ ಆಶ್ರಮದಲ್ಲಿರ್ತೇವೆ ಆ ಆಶ್ರಮವೇ ಪುಣ್ಯವನ್ನು ಕೊಡೋದಿಲ್ಲ. ಆಶ್ರಮದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಬೇಕು. ನಾಶ್ರಮೋ ಧರ್ಮ ಲಕ್ಷಣಂ. ಆಶ್ರಮೇಯೋ ದ್ವಿಜಂ ಹನ್ಯಾತ್ ದಾನಂ ದದ್ಯಾದನಾಶ್ರಮೇ ಕಿನ್ನು ತತ್ ಪಾತಕಂ ನ ಸ್ಯಾತ್ ತದ್ವಾ ದಾನಂ ವೃಥಾ ಭವೇತ್. ನೋಡಿ, ಋಷಿಗಳ ಆಶ್ರಮದಲ್ಲಿ ಒಬ್ಬ ಜ್ಞಾನಿಯನ್ನು ಕೊಂದರೆ ಪಾಪವಿಲ್ವೋ? ದಾನಂ ದದ್ಯಾದನಾಶ್ರಮೆ, ಆಶ್ರಮವಿರದ ಜಾಗದಲ್ಲಿ ದಾನ ಕೊಡ್ತಾರೆ. ತದ್ವಾ ದಾನಂ ವೃಥಾ ಭವೇತ್, ಆ ದಾನ ವ್ಯರ್ಥವಾ? ನೋಡಿ, ಆ ಶ್ಲೋಕ ಇನ್ನೊಮ್ಮೆ ಹೇಳ್ತೇನೆ. ಆಶ್ರಮೇಯೋ ದ್ವಿಜಂ ಹನ್ಯಾತ್ ದಾನಂ ದದ್ಯಾದನಾಶ್ರಮೇ ಕಿನ್ನು ತತ್ ಪಾತಕಂ ನ ಸ್ಯಾತ್ ತದ್ವಾ ದಾನಂ ವೃಥಾ ಭವೇತ್. ಆಶ್ರಮದಲ್ಲಿ ಜ್ಞಾನಿಯರುವನನ್ನು ಕೊಂದರೆ ಕಿನ್ನು ತತ್ ಪಾತಕಂ ನ ಸ್ಯಾತ್, ಅದು ಪಾಪವಲ್ಲವೇ? ದಾನಂ ದದ್ಯಾದನಾಶ್ರಮೆ, ಬೇರೆ ಕಡೆ ಎಲ್ಲಿಯಾದರೂ ದಾನ ಮಾಡು. ತದ್ವಾ ದಾನಂ ವೃಥಾ ಭವೇತ್, ಆ ದಾನ ವ್ಯರ್ಥವೇ? ಭವಂತ ಸ್ವಾರ್ಥಲೋಭೇನ ಕೇವಲಂ ಭಕ್ಷಣೇ ರತಾಃ ಅನುಬಂಧೇಷು ಯೇ ದೋಷಾಃ ತಾನ್ನ ಪಶ್ಯಂತಿ ಮೋಹಿತಾಃ. ನೀವು ಹೇಗೂ ಕೆಟ್ಟ ಜಾಗ ಇದೆ ಅಂತ ಹೇಳಿ ಮೋಹಿತರಾಗಿ ಕೇವಲ ಭೋಗದಲ್ಲಿ ರತರಾಗಿದ್ದೀರಾ.
ಅಪ್ರತ್ಯಯ ಕೃತಾಂ ಗರ್ಹ್ಯಾಂ ಅರ್ಥಾಪನಯ ದೂಷಿತಾಂ ಯಹ ಚಾಮುತ್ರ ಚಾನಿಷ್ಟಾಂ ತಸ್ಮಾದ್ ವೃತ್ತಿಂ ನರೋಚಯೇ. ಅಪ್ರತ್ಯಯ ಕೃತಾಂ, ಈ ವೃತ್ತಿಯಲ್ಲಿ ನಮಗೆ ಪುಣ್ಯದ ಭರವಸೆ ಇಲ್ಲ. ಅರ್ಥಾಪನಯ ದೂಷಿತಾಂ, ನಾವು ಭೋಗಿಸುವ ಭೋಗ ಅದರಲ್ಲಿನ ಅಪನಯ ಸಮಸ್ಯೆಯಿಂದ ನಾವು ದುಷ್ಟರಾಗಿದ್ದೇವೆ, ದೋಷಕ್ಕೊಳಗಾಗ್ತೇವೆ. ಅದರಿಂದಾಗಿ ಸ್ಮಶಾನದಲ್ಲಿ ಇದ್ದರೂ ನಾನು ಧ್ಯಾನ ಮಾಡ್ತೇನೆ, ಮಾಂಸವನ್ನು ಉಣ್ಣುವುದಿಲ್ಲ, ನಿಮ್ಮ ಜೊತೆ ಸೇರಲ್ಲ ಅಂತ ಹೇಳಿತಂತೆ ನರಿ. ನೋಡಿ, ಅವನು ನೋಡಿದ್ರೆ ರಾಜನಾಗಿದ್ದಾಗ, ಮನುಷ್ಯನಾಗಿದ್ದಾಗ ಕ್ರೂರವಾಗಿ ಎಲ್ಲರನ್ನ ಕೊಲ್ತಾ ಇರುವವ, ಹಿಂಸೆಯಲ್ಲೇ ರತನಾದವ, ಅವನಿಗೆ ಜಾತಿ ಸ್ಮೃತಿ ಇದ್ದದ್ರಿಂದ ನರಿಯ ಜನ್ಮದಲ್ಲಿ ಯಾವ ಪ್ರಜ್ಞೆ ಇದೆ ನೋಡಿ. ಭೀಷ್ಮ ತಂ ಶುಚಿಂ ಪಂಡಿತಂ ಮತ್ವಾ ಶಾರ್ದೂಲ ಖ್ಯಾತ ವಿಕ್ರಮ ಕೃತ್ವಾತ್ಮ ಸದೃಶೀಂ ಪೂಜಾಂ ಸಾಚಿವ್ಯೇವ ರಯತ್ ಸ್ವಯಂ. ಅಲ್ಲಿ ಒಂದು ಹುಲಿ ಓಡಾಡ್ತಾ ಇತ್ತು, ಬಹಳ ಖುಷಿಯಾಯಿತು. ಇದರ ಆ ಮಾತು ಎಂಥ ತೂಕದ ಮಾತು! ಆ ತೂಕದ ಮಾತುಗಳನ್ನು ಕೇಳಿ ಹುಲಿಗೆ ಖುಷಿಯಾಗಿ ಆ ನರಿಯನ್ನು ಏನು ಮಾಡಿತು? ಸಾಚಿವ್ಯೇವರಯತ್, ನನ್ನ ಸಲಹಾಗಾರನಾಗಿರಬೇಕು ಅಂತ ಹೇಳಿತಂತೆ. ತಂ ಶುಚಿಂ ಪಂಡಿತಂ ಸೌಮ್ಯ ವಿಜ್ಞಾತರೂಪಸ್ತ್ವಂ ಗಚ್ಚ ಯಾತ್ರಾಂ ಮಯಾತಃ ವ್ರಿಯಂತಾಂ ಈಪ್ಸಿತಾ ಭೋಗಾಃ ಪರಿಹಾರಾಶ್ಚ ಪುಷ್ಕಲಾಃ. ನಮ್ಮ ಜೊತೆ ಕೆಲಸಕ್ಕೆ ಬನ್ನಿ ಅಂತನ್ಬೇಕಾದ್ರೆ ಹಲವಾರು ಆಫರ್ಸ್ಗಳನ್ನು ಕೊಡಬೇಕು. ಆ ಆಫರ್ಸ್ಗಳನ್ನು ಆ ಹುಲಿ ಕೊಟ್ಟಿತ್ತು. ಸೌಮ್ಯ ವಿಜ್ಞಾತರೂಪಸ್ತ್ವಂ, ನೀನು ನಿನ್ನ ಬಯ್ಯೋಡಾಟ ತೋರಿಸ್ಬೇಕಾಗಿಲ್ಲ. ವಿಜ್ಞಾತ ರೂಪ, ನಿನ್ನ ಬಗೆಗೆ ನನಗೆ ಗೊತ್ತಾಗಿದೆ. ಗಚ್ಚ ಯಾತ್ರಾಂ ಮಯಾತಃ, ನನ್ನ ಜೊತೆಗೆ ನೀನು ಬಾ. ವ್ರಿಯಂತಾಂ ಈಪ್ಸಿತಾ ಭೋಗಾಹ, ಬೇಕಾದ ಭೋಗಗಳನ್ನು ನಿನಗೆ ಕೊಡ್ತೇನೆ. ಪರಿಹಾರಾಶ್ಚ ಪುಷ್ಕಲಾಹ, ಒಳ್ಳೆಯ ಪರಿಹಾರಗಳನ್ನು ಕೊಡ್ತೇನೆ. ತೀಕ್ಷ್ಣ ಇತಿ ವಯಂ ಖ್ಯಾತಾಃ ಭವಂತಂ ಜ್ಞಾಪಯಾಮಹೇ ಮೃದು ಪೂರ್ವಂ ಪ್ರಸಾದಿತ್ವಂ ಶ್ರೇಯಶ್ಚಾಪಿ ಗಮಿಷ್ಯಸಿ. ಆದರೆ ನಾವು ರಾಜರು ಒಂದು ಸ್ವಲ್ಪ ಒರಟರು. ತೀಕ್ಷ್ಣ ಇತಿ ವಯಂ ಖ್ಯಾತಾಃ, ಅದರಿಂದ ನಾವು ನಿನ್ನನ್ನು ಬೇಡ್ಕೊಳ್ತೇವೆ. ಮೃದುಪೂರ್ವಂ ಪ್ರಸಾದಿತ್ವಂ, ನನಗೆ ಮಿದುವಾಗಿ ಹೇಳು. ಏಕೆಂದರೆ ನಾವು ರಾಜರು, ರಾಜರಾದವರಿಗೆ ಸಹಜವಾಗಿ ನಮ್ಮ ಹುಟ್ಟಿನಿಂದಲೇ ಅಹಂಕಾರ ಅನ್ನೋದು ಜೊತೆಗೆ ಬಂದ್ಬಿಟ್ಟಿರುತ್ತೆ. ನೀನು ಶಿಷ್ಯರ ತರಹ ಜೋರು ಮಾಡಿ ಹೇಳಿದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ನಾವಿರಲ್ಲ. ಭೀಷ್ಮ ಅಥ ಸಂಪೂಜ್ಯ ತದ್ವಾಕ್ಯಂ ಮೃಗೇಂದ್ರಸ್ಯ ಮಹಾತ್ಮನಃ ಗೋಮಾಯು ಪ್ರಶ್ರಿತಂ ವಾಕ್ಯಂ ಬಭಾಷೆ ಕಿಂಚಿದಾನತಃ. ಆಮೇಲೆ ಆ ಮೃಗೇಂದ್ರಸ್ಯ, ಹುಲಿಯ ಮಾತನ್ನು ಕೇಳಿ ಗೋಮಾಯು ನರಿ ಹೇಳಿತಂತೆ, ಸದೃಶಂ ಮೃಗರಾಜೇಂದ್ರ ತವ ವಾಕ್ಯಂ ಮದಂತರೆ ಯತ್ಸಹಾಯಾನ್ ಮೃಗಯತೆ ಧರ್ಮಾರ್ಥ ಕುಶಲಾನ್ ಶುಚೀನ್. ನೋಡು ರಾಜ, ನಿನ್ನ ವಾಕ್ಯ ಸರಿಯಾಗಿದೆ, ನನ್ನನ್ನು ನೀನು ಗುರುತಿಸಿದ್ದಿ ಯೋಗ್ಯ ಅಂತ. ನೀನು ನಿನ್ನ ಸುತ್ತಮುತ್ತಲಿನವರನ್ನು ಆರಿಸಿಕೊಳ್ಳಬೇಕಾದರೆ ಧರ್ಮ ಅರ್ಥ ಕುಶಲರನ್ನು ಆರಿಸಿಕೊಳ್ತಾ ಇದ್ದಿ, ಸಂತೋಷ. ಧರ್ಮ ಅಂದರೆ ಕರ್ತವ್ಯ, ಅರ್ಥ ಅಂತಂದರೆ ನೀತಿ. ಭೋಗದ ನೀತಿಯನ್ನು ಅರ್ಥ ಅಂತ ಕರೀತಾರೆ. ಯಾವ ರೀತಿ ಭೋಗಿಸಬೇಕು ಅಂತ ಗೊತ್ತಿರುತ್ತೆ, ಕರ್ತವ್ಯ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಅವರು ಧರ್ಮಾರ್ಥ ಕುಶಲರು, ಅವರನ್ನು ಆರಿಸಿಕೊಂಡಿದ್ದಿ, ಸಂತೋಷ. ನ ಶಕ್ಯಂ ಹ್ಯನಮಾತ್ಯೇನ ಮಹತ್ವಮನುಶಾಸಿತುಂ ದುಷ್ಟಾಮಾತ್ಯೇನ ವಾ ವೀರ ಶರೀರ ಪರಿಪಂಥಿನ. ಒಬ್ಬ ಒಳ್ಳೆ ಪ್ರಿಯ ಇಲ್ಲದೆ ಹೋದರೆ ರಾಜ ಮುಂದುವರಿಲಿಕ್ಕಾಗೋದೇ ಇಲ್ಲ. ಅಥವಾ ದೊಡ್ಡ ಸ್ಥಾನದಲ್ಲಿ ಇರುವವನಿಗೆ ಒಬ್ಬ ಸಲಹಾದಾರ ಅನ್ನೋದೊಬ್ಬ ಬೇಕೇ ಬೇಕು. ದುಷ್ಟಾಮಾತ್ಯೇನ ವಾ ವೀರ, ಅವನು ಕೆಟ್ಟವನಿದ್ರೆ ಪಿ ಎ ನಮ್ಮನ್ನು ಕೆಡಿಸಿಬಿಡ್ತಾನೆ. ಶರೀರ ಪರಿಪಂಥಿನ,
ನಮ್ಮ ಶರೀರವನ್ನೇ ನಾಶ ಮಾಡುವಷ್ಟು ಗಣ್ಯ. ಸಹಾಯಾನನುರಕ್ತಾನ್ಸ್ತು ಸಹಿತಾನ್ ಉಪಸಂಹಿತಾನ್ ಪರಸ್ಪರಮಸಂತುಷ್ಟಾನ್ ವಿಜುಗೀಶೋನ್ ಅಲೋಲುಪಾನ್. ಎಂತಹ ಮಂತ್ರಿಗಳು ಇರಬೇಕು? ಅನುರಕ್ತಾನ್, ನಮ್ಮಲ್ಲಿ ಭಕ್ತಿ ಇರಬೇಕು, ನಮ್ಮಲ್ಲಿ ಪ್ರೀತಿ ಇರಬೇಕು, ಅಂಥವರನ್ನು ಸಲಹಾದಾರರಾಗಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಅವರು ತಪ್ಪು ಸಲಹೆಗಳನ್ನು ಕೊಡ್ತಾರೆ, ಇಲ್ಲವೇ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಸುಮ್ಮನೆ ಇರ್ತಾರೆ. ಸಹಿತಾನ್ ಉಪಸಂಹಿತಾನ್, ಅವರಿಗೆ ಶಾಸ್ತ್ರದೊಡನೆ ಬಾಂಧವ್ಯ ಇರಬೇಕು. ಪರಸ್ಪರಮಸಂತುಷ್ಟಾನ್, ಇನ್ನು ತನ್ನ ಜೊತೆಗಾರ ಮಂತ್ರಿಗಳಲ್ಲಿ ಅವರಿಗೆ ಒಂದು ತೃಪ್ತಿ ಇರಬಾರದು. ಅವನಿಗಿಂತ ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಒಂದು ಸ್ಪರ್ಧಾ ಮನೋಭಾವ ಸ್ವಲ್ಪ ಇರಬೇಕು. ಆದರೆ ವಿಜಿಗೀಷೂನ್, ರಾಜ ಗೆಲ್ಲಬೇಕು ಅನ್ನುವ ಬಯಕೆ ಇರಬೇಕು. ಅಲೋಲುಪಾನ್, ಲೋಲುಪರು ಆಗಬಾರದು. ತಾನತೀತೋಪಧಾನ್ ಪ್ರಾಜ್ಞಾನ್ ಹಿತೇ ಯುಕ್ತಾನ್ ಮನಸ್ವಿನಃ ಪೂಜಯೇಥಾ ಮಹಾಭಾಗಾನ್ ಯಥಾ ಭ್ರಾತೃನ್ ಯಥಾ ಪಿತೃನ್. ತಾನ್ ಅತೀತೋಪಧಾನ್, ಅವರು ಉಪಧಾಗಳನ್ನು ದಾಟಿರಬೇಕು. ಉಪಧಾ ಅಂದರೆ ಪರೀಕ್ಷೆ. ಮಂತ್ರಿಗಳಿಗೆ ಮಾಡುವ ಪರೀಕ್ಷೆ ಅರ್ಥೋಪಧ, ಕಾಮೋಪಧ, ಧರ್ಮೋಪಧ ಅಂತ. ಅವ್ರನ್ನ ಹೇಗೆ ಇಂಟರ್ವ್ಯೂ ಮಾಡಬೇಕು, ಅವ್ರನ್ನ ಹೇಗೆ ಇಂಟ್ರೋಗೇಟ್ ಮಾಡಬೇಕು, ಅವರನ್ನು ಹೇಗೆ ಟೆಸ್ಟ್ ಮಾಡಬೇಕು ಅಂತ, ಅದು ಉಪಧ. ಮಂತ್ರಿಗಳಾಗಲಿಕ್ಕೆ ಟೆಸ್ಟು. ಇವತ್ತು ದುರಂತ ಅಂದರೆ ಮಂತ್ರಿಗಳಾಗಲಿಕ್ಕೆ ಟೆಸ್ಟ್ ಬೇಡ. ಒಂದು ಸಣ್ಣ ಕ್ಲರ್ಕ್ ಆಗಬೇಕು ಅಂದರೆ 1000 ಪರೀಕ್ಷೆ ಇಟ್ಟು ಸಾಯ್ತಾರೆ. ಒಬ್ಬ ಮಂತ್ರಿ ಆಗಬೇಕು ಅಂದರೆ ಅವನಿಗೆ ಅದ್ರ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ ಏನು ಕೇಳಲ್ಲ. ಇದು ಉಲ್ಟಾ. ಒಂದು ದೇಶ ನಡೆಸಲಿಕ್ಕೆ ಅವನು ಪರೀಕ್ಷೆ ಅಗತ್ಯ ಇಲ್ಲ. ಆದರೆ ಒಂದು ಸಣ್ಣ ಮನೆ ಕಾಯಲಿಕ್ಕೆ ಅವನು 108 ಪರೀಕ್ಷೆ ಮಾಡ್ತಾನೆ. ಒಬ್ಬ ಡ್ರೈವರ್ಗೆ 108 ಪರೀಕ್ಷೆ ಇರುತ್ತೆ. ಅವಾಗೆಲ್ಲ ಹಾಗಿರಲಿಲ್ಲ. ಮಂತ್ರಿಗಳಾಗಲಿಕ್ಕೆ ಟೆಸ್ಟ್ ಇರ್ತಾ ಇತ್ತು. ಅದನ್ನು ಉಪಧ ಅಂತ ಕರೀತಾರೆ. ತಾನ್ ಅತೀತೋಪಧಾನ್, ಆ ಪರೀಕ್ಷೆಗಳನ್ನು ದಾಟಿರುವ, ಪ್ರಾಜ್ಞರಾಗಿರುವ, ಹಿತದಲ್ಲಿ ತೊಡಗುವ, ಉನ್ನತವಾದ ಮನಸ್ಸಿರುವ, ಮಹಾಭಾಗಾನ್, ಬುದ್ಧಿ ಎಂಬ ಭಾಗ್ಯವನ್ನು ಹೊಂದಿರುವವರನ್ನು ಪೂಜಯೇಥಾ, ಗೌರವಿಸು. ಯಥಾ ಭ್ರಾತೃನ್ ಯಥಾ ಪಿತೃನ್, ಅಣ್ಣಂದಿರ ಹಾಗೆ ತಂದೆಯಂದಿರ ಹಾಗೆ ಗೌರವಿಸು. ಇದು ಎಲ್ಲರಿಗೂ ಹೇಳುವ ಪಾಠ. ಜ್ಞಾನಿಗಳನ್ನು ಅಣ್ಣಂದಿರ ಹಾಗೆ ಗೌರವಿಸು, ತಂದೆಯ ಹಾಗೆ ಗೌರವಿಸು. ವಯಸ್ಸಿನಲ್ಲಿ ಸ್ವಲ್ಪವೇ ಅಂತರ ಇದ್ದು ವಿವೇಕಿಗಳಾದರೆ ಅಣ್ಣಂದಿರ ತರಹ ಗೌರವಿಸಿ. ವಯಸ್ಸಿನಲ್ಲಿ ಬಹಳ ದೊಡ್ಡವರಾದರೆ ಅಪ್ಪಂದಿರಂತೆ ಗೌರವಿಸಿ. ನತ್ವೇವ ಮಮ ಸಂತೋಷಾತ್ ರೋಚತೆ ಮೃಗಾಧಿಪ ನ ಕಾಮಯೇ ಸುಖಾನ್ ಭೋಗಾನ್ ಐಶ್ವರ್ಯಂ ವಾ ತ್ವದಾಶ್ರಯಂ. ಆಮೇಲೆ ನೀನು ನನಗೆ ಕೆಲಸದ ಆಫರ್ ಕೊಡ್ತಾ ಇದ್ದಿ, ನನಗೆ ಯಾವುದೂ ಬೇಡ, ನನಗೆ ತೃಪ್ತಿ ಇದೆ, ನಾನು ಇದರಲ್ಲಿ ಇದ್ದು ಬಿಡ್ತೀನಿ, ಹೀಗೆ ಸಾಧನೆ ಮುಂದುವರಿಸ್ಕೊಂಡು ಹೋಗ್ತೀನಿ ವಿನಃ ನಿನ್ನ ಜೊತೆ ಕೆಲಸಕ್ಕೆ ನಾನು ಸೇರೋದಿಲ್ಲ. ಆಮೇಲೆ ನಕಾಮಯೇ ಸುಖಾನ್ ಭೋಗಾನ್, ನಾನು ನೀನು ಕೊಡುವ ಯಾವುದೇ ಸೌಲಭ್ಯಗಳನ್ನು ಪಡೆಯೋದಿಲ್ಲ, ಐಶ್ವರ್ಯವನ್ನಾಗಲಿ ಪಡೆಯೋದಿಲ್ಲ. ನಚ ಯೋಕ್ಷ್ಯತಿ ಮೇ ಶೀಲಂ ನ ಭೃತ್ಯೈ ಪುನರಾನತೈ ತೇ ತ್ವಾಂ ವಿಭೇದಯಿಷ್ಯಂತಿ ದುಃಖಶೀಲ ಮದಂತರೇ. ನೋಡಿ, ನಾನು ನಿನ್ನ ಜೊತೆ ಕೆಲಸಕ್ಕೆ ಸೇರಿಕೊಂಡ್ರೆ ನಿನ್ನ ಜೊತೆಗಿರೋರಿಗೆ ನನ್ನ ಸ್ವಭಾವ, ಕ್ಯಾರೆಕ್ಟರ್ ಇಷ್ಟ ಆಗಲ್ಲ. ಏನು ವೈರಾಗ್ಯದಿಂದಿರೋದು, ಏನು ರಾಜರಿಗಿಂತ ದೊಡ್ಡವನ, ಹೀಗೆಲ್ಲ ಯೋಚನೆ ಮಾಡಿ ನನ್ನ ಕಾರಣದಿಂದ ಅವರು ದುಃಖವನ್ನು ಅನುಭವಿಸ್ತಾರೆ. ಅದರಿಂದಾಗಿ ನಾನು ಕೆಲಸಕ್ಕೆ ಸೇರಲ್ಲ. ಸಾಮಾನ್ಯ ಕೆಲಸಕ್ಕೆ ಸೇರಿತು ಅಂತಂದರೆ ಸ್ಪರ್ಧಿಗಳು ಸಹಜವಾಗಿ ಬಂದ್ಬಿಡುತ್ತಾರೆ, ನಾವೇನು ಮಾಡದೇ ಇರಬಹುದು. ಸಂಶ್ರಯಶ್ಲಾಘನೀಯಸ್ತ್ವಂ ಅನ್ಯೇತಾಮಪಿ ಭಾಸ್ವತಾಂ. ಆಮೇಲೆ ಏನಾಗುತ್ತೆ, ತೇತ್ವಾಂ ವಿಭೇದ ಇಷ್ಯಂತಿ, ನನ್ನನ್ನು ಕುರಿತು ನಿನಗೆ ಏನೇನೋ ಹೇಳಿಕೊಟ್ಟು ನಮ್ಮ ನಡುವೆ ಒಡಕು ತಂದಿಡುತ್ತಾರೆ. ನಚ ಯೋಕ್ಷ್ಯತಿ ಮೇ ಶೀಲಂ ನ ಭೃತ್ಯೈ ಪುನರಾನತೈ ತೇ ತ್ವಾಂ ವಿಭೇದಯಿಷ್ಯಂತಿ ದುಃಖಶೀಲ ಮದಂತರೇ.
ಸಂಶ್ರಯ ಶ್ಲಾಘನೀಯಸ್ತ್ವಂ, ಒಳ್ಳೆಯ ಕೆಲಸಗಾರರಿಗೆ ನಿನ್ನಂತಹ ಸಂಶ್ರಯವೇ ಬೇಕು. ಕೃತಾತ್ಮ, ಜಾಣ, ಸುಮಹಾಭಾಗ, ಈ ತರಹದ ವಿನಯ ಎಂಬ ಭಾಗ್ಯವನ್ನು ಹೊಂದಿದವ. ಪಾಪಕೇಶ್ವಪ್ಯದಾರುಣ, ಪಾಪಕೇಶ್ವಪಿ ಅದಾರುಣ, ಪಾಪಿಗಳಲ್ಲಿಯೂ ಕೂಡ ಕ್ರೌರ್ಯ ಇಲ್ಲ ನಿನಗೆ. ಶಿಕ್ಷೆ ಕೊಡಬೇಕು ಅಂತ ಇದೆಯೇ ವಿನಃ ಕ್ರೌರ್ಯ ಇಲ್ಲ. ದೀರ್ಘದರ್ಶಿ ಮಹೋತ್ಸಾಹೋ ಮೂಲರಕ್ಷೋ ಮಹಾಬಲಃ ಕೃತೆ ಚಾಮೋಘಕರ್ತಾಸಿ ಭಾಗೈಶ್ಚ ಸಮಲಂಕೃತಃ. ದೂರದರ್ಶಿತ್ವ ಇದೆ ನಿನಗೆ, ಕೆಲಸ ಮಾಡುವುದರಲ್ಲಿ ಉತ್ಸಾಹ ಇದೆ, ಮೂಲವನ್ನು ರಕ್ಷಣೆ ಮಾಡುತ್ತೀಯ. ಅಂದರೆ ನಮ್ಮ ಉದ್ದೇಶದ ಮೂಲ ಏನಿದೆ ಅದು ಗೊತ್ತಾಗಬೇಕು, ಅದು ರಕ್ಷಣೆ ಆಗಿರಬೇಕು. ಇಲ್ಲ ಅಂತಂದರೆ ಆನಂದವರ್ಧನ ಅಂತ ಧ್ವನ್ಯಾಲೋಕ ಅಂತ ಒಂದು ಗ್ರಂಥ ಇದೆ, ಅದಕ್ಕೆ ಅಭಿನವಗುಪ್ತನ ಅಭಿನವ ಭಾರತಿ ಅಂತ ಒಂದು ವ್ಯಾಖ್ಯಾನ ಇದೆ. ಅದರಲ್ಲಿ ಅವನು ಹೇಳ್ತಾನೆ, ದೇವಾನ್ ವಿಕ್ರಿಯ ಯಾತ್ರೋತ್ಸವ ಮಕಾರ್ಷೀತ್ ಅಂತ. ದೇವರ ಪ್ರತಿಮೆ ಮಾಡಿ ಜಾತ್ರೆ ಮಾಡಿದ್ರಂತೆ ಯಾರೋ ಒಬ್ಬ. ಹಾಗಾಗಬಾರ್ದಲ್ಲ. ಯಾರಿಗಾಗಿ ಜಾತ್ರೆ? ದೇವರ ಪ್ರತಿಮಾ ಮಾಧ್ಯಮದಲ್ಲಿ ದೇವರ ಆರಾಧನೆಗಾಗಿ ಜಾತ್ರೆ. ಆ ಜಾತ್ರೆ ಮಾಡುವಾಗಲೇ ದೇವರ ಪ್ರತಿಮೆ ಮಾರ್ಬಿಟ್ಟಿದ್ದಾನೆ. ಹಾಗಾದರೆ ಗತಿ ಏನು? ಅದರಿಂದಾಗಿ ಮೂಲ ರಕ್ಷಾ ಆಗಿರಬೇಕು. ಮಹಾಬಲಃ, ಬಲಿಷ್ಠನಿದ್ದಿ. ಕೃತೇಚ ಅಮೋಘ ಕರ್ತಾಸಿ, ಉಪಕಾರ ಮಾಡಿದರೆ ಚೆನ್ನಾಗಿ ಅದನ್ನು ನೆನಪಿಟ್ಟುಕೊಂಡು ತೀರಿಸುತ್ತಿ. ಭಾಗೈಶ್ಚ ಸಮಲಂಕೃತ, ಎಲ್ಲ ಪ್ರಜೆಗಳ ಭಾಗದಿಂದ ಕಂಗೊಳಿಸುತ್ತಿದ್ದಿ. ಕಿಂತು ಸ್ವೇನಾಸ್ಮಿ ಸಂತುಷ್ಟೋ ದುಃಖಾವೃತ್ತಿರನುಷ್ಠಿತ ಸೇವಾಯಾಶ್ಚಾಪಿ ನಾಭಿಜ್ಞ ಸ್ವಚ್ಛಂದೇನ ವನೇತರಃ. ಆದರೆ ನನಗೆ ನಿನ್ನ ಹತ್ರ ಕೆಲಸ ಮಾಡುವಂತಹ ಅಗತ್ಯ ಇಲ್ಲ. ಮೊದಲನೆಯದ್ದು, ಸ್ವೇನ ಸಂತುಷ್ಟ ಅಸ್ಮಿ, ನಾನು ಇದ್ದಿದ್ದರಲ್ಲಿ ಸಂತೋಷದಿಂದ ಇದ್ದೇನೆ. ದುಃಖಾವೃತ್ತಿರನುಷ್ಠಿತ, ಹಿಂದೆ ಬಹಳ ದುಃಖವನ್ನು ಅನುಭವಿಸಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಸೇವಾಯಾಶ್ಚಾಪಿ ನಾಭಿಜ್ಞ, ಸೇವೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಸ್ವಚ್ಛಂದೇನ ವನೇಚರ, ಲೋ ಸುಖವಾಗಿ ಕಾಳಲ್ಲಿ ತಿರ್ಕೊಂಡಿದ್ದೀನಪ್ಪ, ನನ್ನನ್ನು ನಿನ್ನ ಕೆಲಸ ಕೇಳೋದು, ನನಗೆ ಕೆಲಸ ಸರಿಯಾಗಿ ಮಾಡಲಿಕ್ಕಾಗದೆ ಅದೇ ಒಂದು ಸಿಟ್ಟಿನ ಕಾರಣವಾಗಿ ನನ್ನನ್ನು ಕಾಡೋದಕ್ಕಿಂತ ಏನೋ ನನ್ನನ್ನು ಸುಖವಾಗಿ ಬಿಡೋದು ಒಳ್ಳೆಯದು. ಪ್ರಾಜ್ಞೋಪಕ್ರೋಶದೋಷಾಶ್ಚ ಸರ್ವೇ ಸಂಶ್ರಯವಾಸಿನಾಂ ವನಚರ್ಯಾತು ನಿಸ್ಸಂಗ ನಿರ್ಭಯ ನಿರವಗ್ರಹ. ಸಾಮಾನ್ಯವಾಗಿ ಎಂತಹ ಪ್ರಾಜ್ಞರೇ ಆಗಲಿ ಎಲ್ಲೋ ಕೆಲಸ ಮಾಡಿದರೆ ಅವ್ರ ಮೇಲೆ ಸಿಟ್ಟು ಬಂದೇ ಬರುತ್ತೆ. ಪ್ರಾಜ್ಞೋಪಕ್ರೋಶ ದೋಷಾಶ್ಚ, ಅದರಿಂದಾಗಿ ವನಚರ್ಯಾಚ ನಿಸ್ಸಂಗ, ನಾನು ಸುಖವಾಗಿ ಕಾಡಿನಲ್ಲಿ ಯಾರಿಗೂ ಅಂಟದೆ ತಿರುಗಾಡಿಕೊಂಡಿದ್ದೇನೆ. ನೃಪೇಣ ಹರಿಯಮಾಣಸ್ಯ ಯತ್ತಿಷ್ಠತಿ ಭಯಂ ಹೃದಿ ನ ತತ್ತಿಷ್ಠತಿ ಶಿಷ್ಟಾನಾಂ ವನೇ ಮೂಲಫಲಾಚಿನಾಂ. ರಾಜರ ಕೆಲಸದಲ್ಲಿದ್ದರೆ 108 ಟೆನ್ಷನ್ನು. ಅಯ್ಯೋ, ನನ್ನ ವಿರುದ್ಧ ಯಾವಾಗ ಮೂಗರ್ಜಿ ಬರೀತಾರೋ, ನನ್ನ ವಿರುದ್ಧ ಯಾವಾಗ ರಿಪೋರ್ಟ್ ಹೋಗುತ್ತೋ, ಇವೆಲ್ಲ ಸಮಸ್ಯೆಗಳು. ನತತ್ತಿಷ್ಠತಿ ಶಿಷ್ಟಾನಾಂ, ಸುಖವಾಗಿ ಕಾಡಿನಲ್ಲಿ ತಿರುಗಾಡುವವರಿಗೆ ಅದು ಯಾವ ಗೊಡವೆಯೂ ಇಲ್ಲ. ಪಾನೀಯಂ ವಾ ನಿರಾಯಾತಂ ಸ್ವಾದ್ವನ್ನಂ ವಾ ಗುಣೋತ್ತಮಂ ವಿಚಾರ್ಯ ಖಲು ಪಶ್ಯಾಮಿ ತತ್ಸುಖಂ ಯತ್ರ ನಿರ್ವೃತಿ. ಒಳ್ಳೆಯ ಪಾನೀಯ ಸುಖವೋ ಸ್ವಾದಿಷ್ಠವಾದ ಅನ್ನ ಸುಖವೋ ಅಂತ ಕೇಳಿದ್ರೆ ಎರಡೂ ಅಲ್ಲ, ಎರಡೂ ಬಿಟ್ಟರೂ ಎಲ್ಲಿ ನೆಮ್ಮದಿ ಇರುತ್ತೋ ಅದು ಸುಖ ಅಂತ ಹೇಳುವವ ನಾನು. ಅಪರಾಧೇರ್ನ ತಾವಂತೋ ಭೃತ್ಯಾಶಸ್ತಾ ನರಾಧಿಪೈ ಉಪಘಾತೇರ್ಯಥಾ ಭೃತ್ಯಾ ದೂಷಿತಾ ನಿಧನಂ ಗತಾ.
ನೋಡಿ, ಬಹಳ ಜನ ರಾಜರ ಹತ್ತಿರ ಇರುವವರು ಅಪರಾಧ ಮಾಡಿ ಸತ್ತಿರುವವರಲ್ಲ, ಮತ್ತೆ ಬೇರೊಬ್ಬರ ಚಾಡಿ ಮಾತನ್ನು ಕೇಳಿಕೊಂಡು ತಪ್ಪು ತಿಳುವಳಿಕೆಯಿಂದ ರಾಜನ ಕೋಪಕ್ಕೆ ಒಳಗಾಗಿ ಸತ್ತವರೇ ಬಹಳ ಜನ. ಯದಿ ವಾತೆ ದಯಾ ಕಾರ್ಯ ಮೃಗೇಂದ್ರ ಯದಿ ಮನ್ಯತೆ ಸಮಯಂ ಕರ್ತುಮಿಚ್ಛಾಮಿ ವರ್ತಿತವ್ಯಂ ಯಥಾತ್ವಯಿ. ಇಷ್ಟು ಹೇಳಿದ ಮೇಲೂ ಇಲ್ಲ ನೀನು ಬರಲೇಬೇಕು ಅಂದರೆ ನನ್ನಲ್ಲೊಂದು ದಯೆ ಮಾಡಬೇಕು. ಏನು? ಸಮಯಂ ಕರ್ತುಮಿಚ್ಛಾಮಿ, ಒಂದು ಒಪ್ಪಂದ ಆಗಬೇಕು. ವರ್ತಿತವ್ಯಂ ಯಥಾತ್ವಯಿ, ನಿನ್ನಲ್ಲಿ ಹೇಗಿರಬೇಕು, ನನ್ನಲ್ಲಿ ಹೇಗಿರಬೇಕು ನಾನು ಹೇಳಿಬಿಡ್ತೇನೆ. ಮದೀಯಾಮಾನನೀಯಾಸ್ತೆ ಶ್ರೋತವ್ಯಂ ಚ ಹಿತಂ ವಚಃ ಕಲ್ಪಿತಾಯ ಚ ಮೇ ವೃತ್ತಿ ಸಾ ಭವೇತ್ ತ್ವಯಿ ಸುಸ್ಥಿರಾಂ. ನನ್ನವರನ್ನು ಗೌರವಿಸಬೇಕು, ನನ್ನ ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಕಲ್ಪಿತ ಯದಿಮೇ ವೃತ್ತಿ, ನನಗೆ ಏನಾದರೂ ವೃತ್ತಿಯನ್ನು ನೀನು ಕಲ್ಪನೆ ಮಾಡಿದ್ರೆ ಸಂಬಳ ಮೊದಲಾದವುಗಳನ್ನು ನೇರವಾಗಿ ನೀನೇ ಕೊಡಬೇಕು. ಅವ್ರು ಯಾರಿಗೋ ಹೇಳೋದು, ಅವ್ರು ಕೊಡೋದು ಅವೆಲ್ಲ ಬೇಡ. ನ ಮಂತ್ರಣೀಯ ಮನ್ಯೈಸ್ತೆ ಸಚಿವೈ ಸಹಕರ್ಹಿಚಿತ್ ನೀತಿಮಂತ ಪರೀಪ್ಸಂತೋ ವೃಥಾ ಭ್ರೂಯು ಪರೇ ಮಯಿ. ಬೇರೆಯವ್ರ ಜೊತೆಗೆ ಮಂತ್ರಾಲೋಚನೆ ಮಾಡಬೇಡ. ಅವರು ನೀತಿವಂತರಾಗಿರಬಹುದು, ನನ್ನ ಜೊತೆಗೆ ಮಾಡು, ನನ್ನನ್ನು ಬಿಟ್ಟು ಮಾಡಬೇಡ. ನೀನೇ ನನ್ನ ಹತ್ರ ಬಂದಿದ್ದೀಯ, ಅದರಿಂದಾಗಿ ನಾನು ಷರತ್ತಾಗ್ತಾ ಇದ್ದೀನಿ. ಏಕೇನ ತಂಗಮ್ಯ ರಹೋ ಬ್ರೂಯಾಂ ಹಿತಂ ವಚಃ ನಚತೆ ಜ್ಞಾತಿ ಕಾರ್ಯೇಷು ಪೃಷ್ಟವ್ಯೋಸ್ಮಿ ಹಿತಾಹಿತೇ. ಆಮೇಲೆ ನಾನು ನಿನಗೆ ಹಿತವನ್ನು ನುಡಿಬೇಕಾದ್ರೆ ಗುಟ್ಟಿನಲ್ಲಿ ಹೇಳಬೇಕು, ಯಾರು ಕೇಳಿಸ್ಕೊಂಡಿರೋರು ಇರಬಾರ್ದು. ಆಮೇಲೆ ನಿನ್ನ ಪರ್ಸನಲ್ ಮ್ಯಾಟರ್ಸ್ಗಳಲ್ಲಿ ನನ್ನ ಎಂಟ್ರಿ ಇರಬಾರ್ದು. ಏನಿದ್ರೂ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಷ್ಟೇ. ನಿನ್ನ ಬಂಧುಗಳು ಹೇಗಿರ್ತಾರೆ ಅದರಲ್ಲಿ ನಾನು ಮಧ್ಯಪ್ರವೇಶ ಮಾಡೋದು, ನಿನ್ನ ಬಂಧುಗಳಿಗೆ ಸಿಟ್ಟು ಬಂದು ನಮ್ಮ ಮೇಲೆ ಇರೋದು ಇಲ್ಲದೆ ಇರೋದು, ಕಟ್ಟಿದ್ದು ಕಟ್ಟದೇ ಇರೋದು ಎಲ್ಲ ಹೇಳಬಾರ್ದು. ಮಯಾ ತಮ್ಮಂತ್ರ ಪಶ್ಚಾಚ್ಚ ನ ಹಿಂಸ್ಯಾತ್ ಸಚಿವಾತ್ವಯಾ ಮದೀಯಾನಾಂ ಚ ಕುಪಿತೋ ಮಾತ್ವಂ ದಂಡಂ ನಿಪಾತಯೇ. ಆಮೇಲೆ ನಾನು ಹೇಳಿದ ಮೇಲೆ ಯಾರದೋ ಒಬ್ಬರದ್ದು ದೋಷವನ್ನು ಹೇಳುತ್ತೇನೆ, ಅವರು ರೆಡ್ ಹ್ಯಾಂಡ್ ಆಗಿ ಸಿಗದೆ ಸಲೋಪ್ತ್ರಹಾರಿ ಅಂತ ಹೇಳ್ತಾರೆ. ಲೋಪ್ತ್ರೇನ ಸಹ ಗೃಹೀತಃ. ರೆಡ್ ಹ್ಯಾಂಡ್ ಆಗಿ ಅವರು ಸಿಗದೆ ನನ್ನ ಜೊತೆ ಮಾತನಾಡಿ ಹೋದ್ಮೇಲೆ ಅವ್ರಿಗೆ ಶಿಕ್ಷೆ ಕೊಡಬಾರದು. ನನ್ನ ಜೊತೆ ಏನೋ ಮಾತಾಡಿರೋ, ನಾನು ನೀನು ಗುಟ್ಟಾಗಿ ಮಾತನಾಡಿ ಓ ತಿಂಡಿ ಚೆನ್ನಾಗಿದೆಯೋ ಕಾಫಿ ಚೆನ್ನಾಗಿದೆಯೋ ಅಂತ ಮಾತನಾಡಿ ಹೋಗಿರ್ತೇವೆ. ಇಮಿಡಿಯೇಟ್ ನೀನು ಆ್ಯಕ್ಷನ್ ತೊಗೊಂಡು ಬೇರೊಬ್ರಿಗೆ ಶಿಕ್ಷೆ ಕೊಟ್ಟರೆ ಜನ ಏನು ಅಂದ್ಕೊಳ್ತಾರೆ, ನೋಡಿದ್ಯಾ ನರಿ ಮಾತು ಕೇಳಿ ನನಗೆ ಶಿಕ್ಷೆ ಕೊಟ್ಟ, ಹೊಸದಾಗಿ ಅಪಾಯಿಂಟ್ ಆಗಿದ್ದಾನಲ್ಲ ಆ ಮಿನಿಸ್ಟರ್ ಮಾತು ಕೇಳಿ ನಮ್ಗೆ ಶಿಕ್ಷೆ ಕೊಟ್ಟ ಅಂತ ಅಂದ್ಕೊಂಡು ಅವನ ಬಂಧುಗಳೆಲ್ಲ ನನ್ನ ಮೇಲೆ ದ್ವೇಷ ಶುರು ಮಾಡ್ತಾರೆ. ಆಮೇಲೆ ನನ್ನವರನ್ನು ನೀನು ಶಿಕ್ಷೆ ಕೊಡಬಾರದು. ಕಾರಣ ಏನು ಅಂದರೆ ಇದಾನಲ್ಲ ನಮ್ಮವನೇ ಹಿತಶತ್ರು, ಅವನೇ ಶಿಕ್ಷೆ ಕೊಡಿಸ್ದ ಅಂತಾರೆ. ಅದರಿಂದಾಗಿ ನಾನು ಕೆಲಸದಲ್ಲಿ ಇರಬೇಕು ಅಂತಲೇ ಆದರೆ ಇರಬೇಕು, ಎರಡೇ ಷರತ್ತು, ಮುಖ್ಯವಾಗಿ ಇವೆರಡು. ನನ್ನವರಿಗೆ ಶಿಕ್ಷೆ ಕೊಡಬಾರ್ದು, ನನ್ನ ಜೊತೆ ಗುಟ್ಟಾಗಿ ಮಾತನಾಡಿ ಆದಮೇಲೆ ಯಾರಿಗೂ ಶಿಕ್ಷೆ ಕೊಡಬಾರದು. ಆಮೇಲೆ ಸಂಬಳ ನೀನೇ ಕೊಡಬೇಕು, ನಾನು ಗುಟ್ಟಾಗಿ ನಿನಗೆಲ್ಲವನ್ನು ಹೇಳಬೇಕು. ಏವಮಸ್ತ್ವಿಜಿತೇನಾಥವು ಮೃಗೇಂದ್ರೇಣಾಭಿಪೂಜಿತಃ ಪ್ರಾಪ್ತವಾನ್ ಮತಿಸಾಚಿವ್ಯಂ ಗೋಮಾಯುರ್ವ್ಯಾಘ್ರಚೋದಿತಃ. ಹೀಗೆ ಹೇಳಿದಾಗ ಆಯಿತು ಅಂದ ಅವನು. ತಂ ತಥಾ ಸತ್ಕೃತಂ ದೃಷ್ಟ್ವಾ ಯುಜ್ಯಮಾನಂಚ ಕರ್ಮಸು ಪ್ರಾದ್ವಿಷನ್ ಕೃತ ಸಂಘಾತಾಃ ಪೂರ್ವಭೃತ್ಯಾ ಮುಹುರ್ಮುಹುಃ. ಆಮೇಲೆ ಒಂದು ಸ್ವಲ್ಪ ದಿವಸ ಚೆನ್ನಾಗಿ ನಡೀತು. ಹಿಂದೆ ಯಾರ್ಯಾರು ಮಂತ್ರಿಗಳಾಗಿದ್ದರು ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಬರಲಿಕ್ಕೆ ಶುರು ಆಯಿತು. ನರಿಯ ಮೇಲೆ ಸಿಟ್ಟು ಬಂತು. ನೋಡಿದೀಯಾ ಮೊನ್ನೆ ಬಂದವನು
ನಮ್ಮ ಸ್ಥಾನವನ್ನೆಲ್ಲ ಆಕ್ರಮಿಸಿಕೊಂಡಿದ್ದಾನೆ ಅಂತಂದ್ರು. ಅವನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು. ಮಿತ್ರ ಬುದ್ಧ್ಯಾಚ ಗೋಮಾಯುಂ ಸಾಂತ್ವಯಿತ್ವಾ ಪ್ರವೇಶ್ಯ ಚ ದೋಷೇಷು ಸಮಯಾನ್ನೇತುಂ ಇಚ್ಛಂತೆ ಶುಭ ಬುದ್ಧಯ. ಆಮೇಲೆ ನಿಧಾನವಾಗಿ ಗೋಮಾಯುವನ್ನು ಅಂದರೆ ಈ ನರಿಯನ್ನು ಫ್ರೆಂಡ್ ಮಾಡಿಕೊಂಡು ಅವನನ್ನು ದೋಷದಲ್ಲಿ ತರಲಿಕ್ಕೆ ನೋಡಿದ್ರು. ಅನ್ಯಥಾ ಹ್ಯುಚಿತಂ ಪೂರ್ವಂ ಪರದ್ರವ್ಯಾಪಹಾರಿಣಃ ಅಶಕ್ತಾ ಕಿಂಚಿದಾಹರ್ತುಂ ದ್ರವ್ಯಂ ಗೋಮಾಯುಯಂತ್ರಿತಾ. ಆಮೇಲೆ ಬೇರೆಯೊಬ್ಬರ ಹಣವನ್ನು ಲಪಟಾಯಿಸೋದು ಕಡಿಮೆ ಆಯಿತು. ಆಮೇಲೆ ಕಳ್ಳ ಸಾಗಾಣಿಕೆ ಕಡಿಮೆ ಆಯಿತು. ಅಶಕ್ತಾ ಕಿಂಚಿದಾಹರ್ತುಂ ದ್ರವ್ಯಂ, ಯಾಕೆಂದರೆ ಬಿಗಿಯಾದ ಕಾವಲು. ವ್ಯುತ್ಥಾನಂ ಚಾತ್ರಕಾಂಕ್ಷದ್ಭಿಃ ಕಥಾಭಿಪ್ರತಿಲೋಮ್ಯತೆ ಧನೇನ ಮಹತಾ ಚೈವ ಬುದ್ಧಿರಸ್ಯ ವಿಲೋಮ್ಯತೆ. ಆಮೇಲೆ ಎಷ್ಟೋ ಜನ ಏನಾದರೂ ಆಗಲಿ ಹಣವನ್ನು ಮುಂದೆ ಇಡ್ತಾನೇ ಇದ್ದರೆ ಲೋಭಕ್ಕೆ ಒಳಗಾಗಿ ದಾರಿ ತಪ್ತಾನೆ. ಆಗ ರಾಜನಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟು ಇವನನ್ನು ಕತ್ತು ಹಿಡಿದು ಆಚೆ ದಬ್ಬಿಸಿ ನಾವು ಇರಬೇಕು ಅಂತನೂ ಪ್ಲ್ಯಾನ್ ಮಾಡಿದ್ರು. ನ ಚಾಪಿ ತಮಃ ಪ್ರಾಜ್ಞಃ ತಸ್ಮಾತ್ ಧೈರ್ಯಾಚ್ಚಚಾಲಃ. ಇಷ್ಟಿದ್ರೂ ಆ ನರಿ ಆಸೆಗೆ ಒಳಗಾಗಲಿಲ್ಲ. ಇವರು ಹಾಕಿದ ಬಲೆಗೆ ಜಾರಿ ಬೀಳಲಿಲ್ಲ. ಅಥಾಸ್ಯ ಸಮಯಂ ಕೃತ್ವಾ ವಿನಾಶಾಯ ಸ್ಥಿತಃ ಪರೇ ಈಪ್ಸಿತಂಚ ಮೃಗೇಂದ್ರಸ್ಯ ಮಾಂಸಂ ಯತ್ತತ್ರ ಸಂಸ್ಕೃತಂ ಅಪನೀಯ ಸ್ವಯಂ ತಚ್ಚ ತೈರ್ನ್ಯಸ್ತಂ ತಸ್ಯ ವೇಶ್ಮನಿ. ಕಡೆಗೆ ಏನಾದರೂ ಮಾಡಿ ಇವನನ್ನು ಸಿಗಿಸ್ಬೇಕು ಅಂತ ಅನ್ನಿಸಿತು. ಆ ಹುಲಿ ಬಹಳ ಆಸೆ ಪಡ್ತಾ ಇದ್ದ, ತಿನ್ನಬೇಕು ಅಂತ ಇದ್ದ ಮಾಂಸವನ್ನು ತಗೊಂಡು ಹೋಗಿ ಈ ನರಿಯ ಮನೆಯಲ್ಲಿ ಗುಟ್ಟಾಗಿ ಇಟ್ಟರು. ಯದರ್ಥಂ ವಾಪ್ಯಪಹೃತಂ ಏನ ಯಚ್ಚೈವ ಮಂತ್ರಿತಂ ತಸ್ಯ ತದ್ವಿದಿತಂ ಸರ್ವಂ ಕಾರಣಾರ್ಥಂಚ ಮರ್ಷಿತಂ. ಗೊತ್ತಾಯಿತು ರಾಜನಿಗೆ, ಅಂದರೆ ಹುಲಿಗೆ, ನನಗೆ ಅತ್ಯಂತ ಇಷ್ಟವಾದ ಮಾಂಸವನ್ನು ನರಿ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸಿಟ್ಟು ಬಂತು. ಆದರೆ ಮೊದಲನೇ ಬಾರಿ ಅಗ್ರಿಮೆಂಟ್ ಅಡ್ಡಿ ಬಂತು. ಅದು ಏನು ಹೇಳಿದೆ ಮೊದಲು, ಅದಕ್ಕೆ ಬದ್ಧನಾಗಿ ಇರ್ತೇನೆ. ಹೇಗೋ ಅದು ಮಾಂಸ ತಿನ್ನಲ್ಲ ಅಂತ ಹೇಳ್ತಾ ಇದೆ. ಈಗ ಮಾಂಸ ತಿಂತಾ ಇದೆ ಅಂದರೆ ಸುಳ್ಳು ಹೇಳ್ತಾ ಇದೆ ಅಂತ ಅರ್ಥ. ಇಲ್ಲಾಂದರೆ ಯಾಕೆ ಮಾಂಸ ಸಿಗಬೇಕು? ನೇರವಾಗಿ ಅದೇನು ಕಂಡಿಲ್ಲ, ಎಲ್ಲ ಸರ್ಕಾಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಲ್ಲಿದೆ ಅಂದರೆ ಅದು ತಿಂತಾ ಇರಬೇಕು. ಸಮಯೋಯಂ ಕೃತಸ್ತೇನ ಸಾಚಿವ್ಯಮುಪಗಚ್ಚತ ಇತಿ ತಸ್ಯ ಚ ಮಂತ್ರಸ್ಯ ಸ್ಥಿತ್ಯರ್ಥಂ ತದುಪೇಕ್ಷಿತಂ ಭೋಜನೆ ತೂಪಹರ್ತವ್ಯೇ ಯನ್ಮಾಂಸಂ ತನ್ನ ದೃಶ್ಯತೆ ಮೃಗರಾಜೇನ ಚಾಜ್ಞಪ್ತಂ ಮೃಗ್ಯತಾಂ ಚೋರ ಇತ್ಯುತ. ಆಮೇಲೆ ಇನ್ನೊಮ್ಮೆ ಹೀಗೆ ಆಯಿತು. ಊಟ ಇನ್ನೇನು ಬರಬೇಕು, ಟೇಬಲ್ ಮೇಲೆ ಬರಬೇಕು, ಮಾಂಸ ಇಲ್ಲ. ಹುಲಿಗೆ ಎರಡನೇ ಬಾರಿ ಸಿಟ್ಟು ಬಂತು. ಹಲವಾರು ಬಾರಿ ಆಗಿತ್ತು ಅಂತ ಇಟ್ಕೊಳ್ಳಿ. ಮೃಗ್ಯತಾಂ ಚೋರ ಇತ್ಯುತ, ಹುಡುಕರೋ ಕಳ್ಳನ್ನ. ಕೃತಕೈಶ್ಚಾಪಿ ತನ್ಮಾಂಸಂ ಮೃಗೇಂದ್ರಾಯ ನಿವೇದಿತಂ ಸಚಿವೇನಾಪನೀತಂ ತೇ ವಿದುಷಾ ಪ್ರಾಜ್ಞಮಾನಿನ. ಆಮೇಲೆ ಮೆಲ್ಲಗೆ ಅಡುಗೆಯವರು ಬಂದು ಹೇಳಿದ್ರು, ಸ್ವಾಮಿ ನಾವೆಲ್ಲ ಸಂಸ್ಕಾರ ಮಾಡಿದ್ವಿ, ಆ ಟಿವಿಯಿಂದ ಬರುವಂತಹ ಒಂದು ನಿಮ್ಮ ಸಚಿವ ನರಿ ಇದೆ, ಅದು ಬಂದು ಎತ್ಕೊಂಡು ಹೋಯಿತು ಅಂತ. ಸರೋಷಸ್ತ್ವತ ಶಾರ್ದೂಲಃ ಶ್ರುತ್ವಾ ಗೋಮಾಯುಚಾಪಲಂ ಬಭೂವ ವಿಮನಾರಾಜನ್ ವದಂ ಚಾಪ್ಯಭ್ಯರೋಚಯತ್. ಇದು ನೋಡಿತ್ತು, ನೋಡಿ ಕೊಂದೇ ಬಿಡ್ತೀನವನ್ನ ಅಂತ ಅಂದ್ಕೊಳ್ತು ಈ ಹುಲಿ. ಬಭೂವ ವಿಮನಾರಾಜನ್ ವದಂ ಚಾಪ್ಯಭ್ಯರೋಚಯತ್. ಛಿದ್ರಂತು ತಸ್ಯ ತೇ ದೃಷ್ಟ್ವಾ ಪ್ರಾಹುಸ್ತೆ ಪೂರ್ವಮಂತ್ರಿಣಃ.
ಏನು ಛಿದ್ರಂತು ತಸ್ಯತೆ ದೃಷ್ಟ್ವಾ, ಅವನ ಮನಸ್ಸಿನಲ್ಲಿ ಮೆಲ್ಲಗೆ ಆ ನರಿಯ ಬಗ್ಗೆ ಒಡಕು ಮೂಡಿತು. ಅದನ್ನು ನೋಡಿ ಪೂರ್ವ ಮಂತ್ರಿಣ, ಹಿಂದೆ ಇದ್ದ ಮಂತ್ರಿಗಳು ಹೇಳಿದರು. ಇದೇ ಭಾಗವನ್ನು ಸ್ವಲ್ಪ ಬದಲಾವಣೆ ಮಾಡಿ ವಿಷ್ಣು ಶರ್ಮ ಪಂಚತಂತ್ರದಲ್ಲಿ ಮಿತ್ರಭೇದ ಅಂತ ಬರೆದಿದ್ದಾನೆ. ವ್ಯಾಘ್ರಮಂತ್ರಿಣ ಸರ್ವೇ ಚಾಮೇ ವಸೋಸ್ಮಾಕಂ ವೃತ್ತಿಭಂಗೇ ಚು ವರ್ತತೆ ಇದಂ ತಸ್ಯೇದೃಚಂ ಕರ್ಮ ಬಾಲೇಭ್ಯೋ ನ ಚ ಲಕ್ಷ್ಯತೆ. ಸ್ವಾಮಿ, ಸರ್ವೇ ಚಾಮೇವ ಸೋಸ್ಮಾಕಂ, ನಿಮ್ಮ ಹೊಸ ಮಂತ್ರಿ ಬಂದಿದ್ದಾನಲ್ಲ, ನಮ್ಮೆಲ್ಲರ ವೃತ್ತಿಭಂಗಕ್ಕಾಗಿಯೇ ಇದ್ದಾನೆ. ನಾವು ಬಡವರಾಗಿ ಒದ್ದಾಡಬೇಕು ಅನ್ನೋದೇ ಅವನ ಗುರಿ. ನೋಡಿ ಯಾವ ತರಹದ ಕೆಲಸ. ನೀವು ತಿನ್ನಬೇಕಾದ ಉಣಿಸನ್ನು ತಗೊಂಡೋಗಿ ಅವನ ರೂಮ್ ಒಳಗಡೆ ಇಟ್ಕೊಂಡಿದ್ದಾನೆ. ಶ್ರುತಶ್ಚ ಸ್ವಾಮಿನ ಪೂರ್ವಂ ಯಾದೃಚಃ ನೈಷ ತಾದೃಶಃ. ನೀವು ಅವನನ್ನು ಏನು ಅಂತ ಅಂದ್ಕೊಂಡಿದ್ದೀರೋ ಅವನು ಅದಲ್ಲ. ತನ್ನನ್ನು ಮುಚ್ಚಿಕೊಂಡು ತನ್ನ ಬಗೆಗೆ ಏನೇನೋ ಹೇಳ್ಕೊಂಡಿದ್ದಾನೆ. ವಾಂಗ್ಮಾತ್ರೇಣೈವ ಧರ್ಮಿಷ್ಠಃ ಸ್ವಭಾವೇನ ತು ದಾರುಣಃ ಧರ್ಮಚ್ಛದ್ಮಾಹ್ಯಯಂ ಪಾಪಃ ವೃಥಾಚಾರ ಪರಿಗ್ರಹಃ. ವಾಂಗ್ಮಾತ್ರೇಣೈವ, ಕೇವಲ ಮಾತಿನಿಂದ ಧರ್ಮಿಷ್ಠ ಅಷ್ಟೇ, ಸ್ವಭಾವದಿಂದ ದಾರುಣ. ಧರ್ಮ ಮಾತಾಡ್ತಾನೆ, ಆದರೆ ಆಚರಣೆಯಲ್ಲಿಲ್ಲ. ಧರ್ಮಚ್ಛದ್ಮ. ಕಾರ್ಯಾರ್ಥಂ ಭೋಜನಾದ್ಯೇಷು ವ್ರತೇಷು ಕೃತವಾನ್ ಶ್ರಮಂ. ಹಿಂದೆ ಎಲ್ಲ ವ್ರತ ಮಾಡಿದ್ಯಾಕೆ ಗೊತ್ತಾ? ಊಟಕ್ಕಾಗಿ. ಏಕಾದಶಿ ಉಪವಾಸ ಮಾಡೋದು ಯಾಕೆ? ಪಾರಣೆಗಾಗಿ ಸ್ವಾಮಿ, ಪಾರಣೆಗಾಗಿ. ಹಾಗೆ ಇದು ಭೀಷ್ಮ ಮಾಂಸಾಪನಯನಂ ಕೃತ್ವಾ ವ್ಯಾಘ್ರಸ್ತೇಷಾಂ ಚ ತದ್ವಚಃ ಆಜ್ಞಾಪಯಾಮಾಸ ತದಾ ಗೋಮಾಯುರ್ವ್ಯಧ್ಯತಾಮಿತಿ. ಈ ರೀತಿ ನನ್ನ ಮಾಂಸವನ್ನು ಪದೇ ಪದೇ ಒಯ್ತಾ ಇದ್ದಾನೆ ಅಂತ ಹೇಳಿ ಹುಲಿ ಆ ತಾಯಿಗೆ ಹೇಳಿ, ಇದು ಎಲ್ಲರಿಗೂ ಹೇಳಿತಂತೆ, ಕೊಂದುಬಿಡಿ ಅವನನ್ನ, ನನಗೆ ಹೇಳಲೇಬೇಡಿ. ಅದು ಮುಖ ನೋಡಲ್ಲ. ಗೋಮಾಯೋರ್ವ್ಯತನಂ ಕೃತ್ವಾ ಶಾರ್ದೂಲ ಜನನೀ ತತಃ ಮೃಗರಾಜಂ ಹಿತೈರ್ವಾಕ್ಯೈ ಸಂಬೋಧಯಿತುಮಾಗಮತ್. ಹೀಗೆ ಗೋಮಾಯುವಿನ ವ್ಯಸನ ದುಃಖವನ್ನು ನೋಡಿತು. ಇದೊಂದು ಆಪತ್ತು ಬಂತು. ಶಾರ್ದೂಲ ಜನನೀ, ಹುಲಿಯ ತಾಯಿ ಮಗನಿಗೆ ಹೇಳಿತಂತೆ, ಪುತ್ರನೈತತ್ವಯಾ ಗ್ರಾಹ್ಯಂ ಕಪಟಾರಂಭ ಸಂಯುತಂ ಧರ್ಮ ಸಂಘರ್ಷಜೈರ್ದೋಚೈ ದೂಷ್ಯಚೇ ಶುಚಿಭಿಶುಚಿ. ಮಗು, ಇದನ್ನು ಪಕ್ಕ ನಂಬಬಾರದು ನೀನು. ಯಾಕೆ ಅಂದರೆ ಇನ್ನೊಬ್ಬರ ಕ್ಯಾರೆಕ್ಟರ್ನ ದೂಷಿಸುವವರು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡುವವರು ಇರ್ತಾರೆ. ಅಪಪ್ರಚಾರ ಮಾಡದವರು ಯೋಗ್ಯರು. ಜನರು ಹಾಗೆ ಗ್ರಹಿಸ್ತಾರೆ, ಬಹಳ ಆದರೆ ಅದನ್ನು ತಡವಾಗಿ ಗ್ರಹಿಸ್ತಾರೆ. ಜನರಿಗೆ ಹೇಗೆ ಅಂತಂದರೆ ಒಂದ್ರ ಬಗ್ಗೆ ನಿರಂತರವಾಗಿ ಹೇಳ್ತಾ ಇದ್ರೆ ನಂಬಿಬಿಡ್ತಾರೆ. ಜನ ತಿಳ್ಕೊಳ್ಬೇಕಾದದ್ದಿಷ್ಟು, ಒಬ್ಬ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಅದ್ರಿಗೆ ಅವು ವಿಷಯವೇ ಗೊತ್ತಿರಲ್ಲ ಅಂದರೆ ಅವನು ಸಜ್ಜನ ಅಂತ ಅರ್ಥ. ಇದು ಜನರಿಗೆ ತಿಳಿಯದ ಗುಟ್ಟು. ಇರೋದೇ ಲೋಕ ಇರೋದೇ ಹೀಗೆ, ವಿಷಯವೇ ಗೊತ್ತಿರಲ್ಲ ಅವನಿಗೆ, ಇವನು ಊರಲ್ಲೇ ಹೇಳ್ಕೊಂಡ್ಬರ್ತಾ ಇರ್ತಾನೆ. ಅದರಿಂದಾಗಿ ಧರ್ಮ ಸಂಘರ್ಷಜೈರ್ದೋಷೈ, ಒಬ್ಬ ಧಾರ್ಮಿಕವಾಗಿ ಇದ್ದಾನೆ, ಒಳ್ಳೆಯ ನಡೆ ನುಡಿ ಇದೆ, ಮನಸ್ಸಿನಿಂದ ನೇರವಾಗಿರ್ತಾನೆ ಅಂದರೆ ಅಶುಚಿಭಿ ಶುಚಿ ದೂಷ್ಯತೆ. ಅಶುಚಿಯಾಗಿರುವವರು ಶುಚಿಯಾದವರನ್ನು ದೂಷಿಸುತ್ತಾರೆ. ಮತ್ತು ಈ ಕಥೆಗಳನ್ನೆಲ್ಲ ಬೌದ್ಧರು ಕದ್ದುಬಿಟ್ಟಿದ್ದಾರೆ, ನಮಗೆ ಗೊತ್ತೂ ಆಗಿಲ್ಲ. ಬೌದ್ಧರು ಕದ್ದಿದ್ದಾರೆ, ಜೈನರು ಕದ್ದಿದ್ದಾರೆ ಅಂತ. ಈ ಇಡೀ ಕಥೆಯನ್ನು, ಇಡೀ ಎಷ್ಟೋ ಕಥೆಗಳನ್ನು ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರು, ಬೌದ್ಧರು ಜೈನರು.
ಇಂಥ ಸಮಸ್ಯೆ ಇದೆ ಗೊತ್ತಾ. ನಮಗೆ ಇದು ತೀರಾ ಹೊಸದು. ಅಯ್ಯೋ ಈ ಕಥೆ ಇದೆಯಾ ಇಲ್ಲಿ ಅಂತ ಯಾರಿಗಾದ್ರೂ ಹೇಳಿದ್ರೆ ಓ ಇದನ್ನ ನಾವಲ್ಲಿ ಓದ್ಬಿಟ್ಟಿದ್ದೀವಿ ಅಂತಾರೆ. ಒಡ್ಡಾರಾಧನೆಯಲ್ಲಿ ಎಷ್ಟೋ ಈ ಮಹಾಭಾರತದ ಕಥೆಗಳ ಲೈನುಗಳನ್ನೇ ಕದ್ದು ಬಿಟ್ಟಿದ್ದಾರೆ. ಜಾತಕ ಕಥೆಗಳಲ್ಲಿ ಮಹಾವಗ್ಗ, ಚುಲ್ಲವಗ್ಗ, ಮಧ್ಯಮ ನಿಕಾಯ ಎಲ್ಲದರಲ್ಲಿ ಖುದ್ದಕ ಸುತ್ತ ಎಲ್ಲ ಕಡೆ ಕದ್ದಿದ್ದಾರೆ. ನಾವಿವತ್ತು ಪುರಾಣಗಳ ಮಹಾಭಾರತದ ಶುದ್ಧ ರೂಪವನ್ನು ಹೇಳಿ ಇದು ರಿಯಲ್ ಆಗಿರೋದು ಇದು ಅಂತ ಹೇಳಲಿಕ್ಕೆ ಕಷ್ಟ ಇದೆ. ಯಾಕೆ ನಮಗೆ ಪ್ರಜ್ಞೆನೇ ಇಲ್ಲ, ಅದು ಎಲ್ಲ ನಡೀತಾ ಇದೆ. ಅದು ಯಾಕೆ ಹೇಳಿದೆ ಅಂತಂದರೆ ಇದು ಇರೋ ಸಮಸ್ಯೆ ಇದು. ಅದರಲ್ಲಿಯೂ ನಮ್ಮವರು ಕೂಡ ಕೆಲವರು ಅಂದರೆ ಕನ್ನಡದ ಸಾಹಿತ್ಯದವರು ಕುಮಾರವ್ಯಾಸ ಭಾರತವನ್ನು ನಂಬ್ತಾರೆ. ಓದಬಾರದು ಅಂತ ನಾನು ಹೇಳೋದಲ್ಲ, ಯಾಕೆಂದರೆ ಅಲ್ಲಿರುವ ಕನ್ನಡದಲ್ಲಿರುವ ಉನ್ನತ ಕಾವ್ಯಗಳಲ್ಲಿ ಒಂದು ಯಾವುದು ಅಂತಂದರೆ ಕುಮಾರವ್ಯಾಸ ಭಾರತ, ಕರ್ನಾಟ ಭಾರತ ಕಥಾಮಂಜರಿ ಅಂತ ಒರಿಜಿನಲ್ ನೇಮ್ ಅದು. ಅದರ ಒರಿಜಿನಲ್ ನೇಮ್ ಏನು? ಕರ್ನಾಟ ಭಾರತ ಕಥಾಮಂಜರಿ. ಇರಲಿ, ಕುಮಾರವ್ಯಾಸ ಬರೆದದ್ದು, ಕುಮಾರವ್ಯಾಸ ಅಂತ ಹೇಳ್ಕೊಂಡಿದ್ದಾನೆ. ಅವನು ತೆಲುಗಿನ ಕವಿ ಶ್ರೀನಾಥನಿಗೆ ಅತ್ಯಂತ ಹತ್ತಿರದವ. ಮತ್ತು ಇವನಿಂದಾಗಿ ಬಹಳ ಜನ ಇವರು ತೆಲುಗಿನವರು ಪ್ರಚೋದಿತರಾಗಿ ತೆಲುಗಿನಲ್ಲಿ ಭಾರತವನ್ನು, ಪ್ರಾಚೀನ ನಾ ಹೇಳ್ತಾ ಇರೋದು ಒಂದು 300-400 ವರ್ಷದ ಹಿಂದಿನ ಕಥೆಯನ್ನು ನಾನು ಹೇಳ್ತಾ ಇರೋದು, ಅವರು ಬರೆದಿದ್ದಾರೆ. ಅದರಿಂದಾಗಿ ಆಂಧ್ರ ಮಹಾಭಾಗವತ, ಆಂಧ್ರ ಭಾರತಗಳಿಗೆಲ್ಲ ಪ್ರೇರಣಾದಾಯಿಯಾಗಿರ್ತಕ್ಕಂಥದ್ದು ಕುಮಾರವ್ಯಾಸ ಭಾರತ, ಅದರಲ್ಲಿ ವಿವಾದ ಇಲ್ಲ. ಆದರೆ ಅದೇ ಕಥೆಯನ್ನು ನಂಬಿಕೊಂಡು ಬಹಳ ಜನ ಇವತ್ತಿಗೂ ಇದ್ದಾರೆ. ಆ ಕಥೆಯನ್ನೇ ಪರಂಪರಾಗತವಾಗಿ ಕಿವಿ ಮೇಲೆ ಹಾಕೊಂಡು ಬಹಳ ಜನ ಉಪನ್ಯಾಸವನ್ನು ಮಾಡಿಬಿಡ್ತಾ ಇದ್ದಾರೆ. ಇರಲಿ, ಅಲ್ಲಿಂದ ಇಲ್ಲಿ ವಾಪಸ್ ಬರೋಣ. ಶಾರ್ದೂಲನ ತಾಯಿ ಹೇಳಿತಂತೆ, ಮಗು ಯಾರು ಅಪಪ್ರಚಾರ ಮಾಡ್ತಾರೆ ಅವರಿಂದ ಒಳ್ಳೆಯವನಿಗೇನೆ ತೊಂದರೆ. ನೋಚ್ಛ್ರಿತಂ ತಹತೆ ಕಶ್ಚಿತ್ ಪ್ರಕ್ರಿಯಾ ವೈರಕಾರಿಕಾ ಶುಚೇರಪಿ ಹಿ ಯುಕ್ತಸ್ಯ ದೋಷ ಏವ ನಿಪಾತ್ಯತೆ. ಯಾರು ಕೂಡ ಸದ್ದಿಲ್ಲದೆ ಎತ್ತರಕ್ಕೆ ಏರುವುದನ್ನು ಸಹಿಸುವುದಿಲ್ಲ. ಪ್ರಕ್ರಿಯಾ ವೈರಕಾರಿಕ, ಅವರು ಶತ್ರುತ್ವವನ್ನು ಬೇರೊಬ್ಬರಿಗೆ ಮೂಡಿಸಿ ತನ್ನ ಮೂಲಕ ಅವರನ್ನು ಹಾಳು ಮಾಡಬೇಕು ಅಂತಲೇ ಹೊರಡುತ್ತಾರೆ. ಶುಚೇರಪಿ ಹಿ ಯುಕ್ತಸ್ಯ ದೋಷ ಏವ ನಿಪಾತ್ಯತೆ. ಅವನೆಷ್ಟೇ ಶುಚಿಯಾಗಿರಲಿ, ಅವನಿಗೆ ಕ್ಯಾರೆಕ್ಟರ್ಗೆ ಮಸಿ ಬಳಿದೆ ಹೋದರೆ ಮುಗಿದೇ ಹೋಯಿತು. ಲುಬ್ಧಾನಾಂ ಶುಚಯೋದ್ವೇಷ್ಯಾಃ ಕಾತರಾಣಾಂ ತರಸ್ವಿನಃ ಮೂರ್ಖಾಣಾಂ ಪಂಡಿತಾದ್ವೇಷ್ಯಾಃ ದರಿದ್ರಾಣ ಮಹಾಧನಾಃ ಅಧಾರ್ಮಿಕಾಣಾಂ ಧರ್ಮಿಷ್ಠಾಃ ವಿರೂಪಾಣಾಂ ತಿರೂಪಿಣಃ. ಜನರ ಮೆಂಟಾಲಿಟಿ ಹೇಗೆ ಅಂದರೆ, ಲೋಭಿಗಳೆಲ್ಲ ದಾನಿಗಳನ್ನು ದ್ವೇಷ ಮಾಡ್ತಾರೆ. ಕಾತರಾಣಾಂ ತರಸ್ವಿನಃ, ಪುಕ್ಕಲರಿಗೆ ಶೂರರನ್ನು ಕಂಡ್ರೆ ದ್ವೇಷ, ಮೂರ್ಖರಿಗೆ ಪಂಡಿತರನ್ನು ಕಂಡ್ರೆ ಆಗಲ್ಲ, ದರಿದ್ರರಿಗೆ ಶ್ರೀಮಂತರನ್ನು ಕಂಡ್ರೆ ಆಗಲ್ಲ, ಅಧಾರ್ಮಿಕರಿಗೆ ಧಾರ್ಮಿಕರನ್ನು ಕಂಡ್ರೆ ಆಗಲ್ಲ, ಕೆಟ್ಟ ರೂಪ ಇರುವವರಿಗೆ ಒಳ್ಳೆಯ ರೂಪ ಇರುವವರನ್ನು ಕಂಡ್ರೆ ಆಗಲ್ಲ. ಬಹವೋ ಪಂಡಿತ ಮೂರ್ಖಾಃ ಲುಬ್ಧ ಮಾಯೋಪಜೀವಿನಃ ಆಹುರ್ದೋಚ ಮದೋಚಸ್ಯ ಬೃಹಸ್ಪತಿ ಮತೇರಪಿ. ಬಹಳ ಜನ ವಿದ್ವಾಂಸರಲ್ಲ. ವೈದುಷ್ಯ ಅಂತನ್ನೋದು ಅದೇನು ಫ್ಯಾಕ್ಟ್ರಿಲಿ ಮಾಡೋ ತರಹ ಮಾಡಿ ತಯಾರು ಮಾಡೋದೇ. ಒಂದು ಗ್ರಂಥ ಉರು ಹೊಡೆದು ಬಿಟ್ರೆ ಪಾಂಡಿತ್ಯ ಬರುತ್ತೇನು? ಮಹಾಭಾರತಕ್ಕಂತೂ ಅದು ಸಮ್ಮತ ಅಲ್ಲ. ಒಂದು ಗ್ರಂಥವನ್ನು ಉರು ಹೊಡಿರಿ, ಆಂಧ್ರ ಪ್ರದೇಶದ ಒಂದು ಊರಿಗೆ ಹೋಗಿ ಉರು ಹೊಡಿರಿ, ನೀವು ಪಂಡಿತರಾದ್ರಿ. ತೆನಾಲಿ ಪರೀಕ್ಷೆ ಅಂತ ಭಾರಿ ದೊಡ್ಡದು. ಉರು ಹೊಡಿರಿ, ಕೊಡ್ರಿ, ಮುಗಿದೋಯ್ತು ಅಂತ.
ಮಹಾಭಾರತ ಆ ತರಹದ ಪಾಂಡಿತ್ಯವನ್ನೇನು ಒಪ್ಪಲ್ಲ. ನೋಡಿ, ಬಹವಃ ಅಪಂಡಿತಾ ಮೂರ್ಖಾ, ಬಹಳ ಜನ ಆತ್ಮಸ್ವರೂಪದ ಬಗೆಗಿನ ಜ್ಞಾನವಿರದವರು, ಮೂರ್ಖರು, ಲೋಭಿಗಳು, ಮರೆಮೋಸದಿಂದ ಬದುಕುವವರು, ಅವರು ದೋಷವಿಲ್ಲದವನಿಗೇನೇ ದೋಷ ಹೇಳೋದು. ಶೂನ್ಯಸ್ತಂ ತೇ ಗೃಹೇ ಮಾಂಸಂ ಯದದ್ಯಾಪಹೃತಂ ತವ ನೇಚ್ಛತೆ ದೀಯಮಾನಂಚ ಸಾಧು ತಾವದ್ವಿಧೀಯತಾಂ. ಶೂನ್ಯಸ್ತಂತೆ ಗೃಹೇ ಮಾಂಸಂ, ನಿನ್ನ ಮನೆಯಲ್ಲಿ ಇದ್ದ ಮಾಂಸವನ್ನ ಅಪಹರಿಸೋದಾದರೆ ನೀನು ಕೊಟ್ಟಾಗ ಯಾಕೆ ಬಯಸಲ್ಲ ಅವನು? ನೀನು ಮೊದಲು ಮಾಂಸವನ್ನು ಕೊಡ್ತಾ ಇದ್ದಿ, ಬೇಡ 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 ಅಂತ ಇದ್ದ, ಇಸ್ಕೊಳ್ಬೋದಿತ್ತಲ್ಲ ಆರಾಮವಾಗಿ. ಅದರಿಂದಾಗಿ ಸಾಧು ತಾವದ್ವಿಧೀಯತಾಂ, ಏನು ಅಂತ ಯೋಚನೆ ಮಾಡು. ಅಸತ್ಯ ಸತ್ಯ ಸಂಕಾಚಾ ಸತ್ಯಾಶ್ಚ ಸತ್ಯದರ್ಶನಾ ದೃಶ್ಯಂತೆ ವಿವಿಧಾ ಭಾವಾ ತೇಷು ಯುಕ್ತಂ ಪರೀಕ್ಷಣಂ. ಅಸತ್ಯ ಸತ್ಯದ ಮೊರೆ ಹೊದ್ದು ಬರ್ತದೆ, ಸತ್ಯ ಅಸತ್ಯದಂತೆ ಕಾಣುತ್ತೆ. ದೃಶ್ಯಂತೆ ವಿವಿಧಾ ಭಾವಾ ತೇಷು ಯುಕ್ತಂ ಪರೀಕ್ಷಣಂ, ಬೇರೆ 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 ಥರ ಕಾಣುತ್ತೆ, ಒಂದು ರೀತಿಯಾಗಿರೋದೇ ಇಲ್ಲ. ಅದನ್ನೆಲ್ಲವನ್ನ ಪರೀಕ್ಷೆ ಮಾಡಬೇಕು. ವಿತೌಟ್ ಆ್ಯನ್ ಎಕ್ಸಾಮಿನೇಷನ್ ನಾವು ಯಾವುದೇ ಡಿಸಿಷನ್ ತೆಗೆದುಕೊಳ್ಳಿಕ್ಕಿಲ್ಲ. ತೇಷು ಯುಕ್ತಂ ಪರೀಕ್ಷಣಂ. ಅದರಿಂದ ಕಣ್ಣಿಗೆ ಕಂಡದ್ದನ್ನು ಕೂಡಲೇ ನಂಬಬಾರದು. ಕಣ್ಣಿಗೆ ಕಂಡದ್ದನ್ನೆಲ್ಲ ನಂಬಲಿಕ್ಕಾಗ್ತದ? ತಲವದೃಶ್ಯತೆ ವ್ಯೋಮ ಖದ್ಯೋತೋ ಹವ್ಯವಾಡಿವ ನ ಚೈವಾಸ್ತಿ ತಲಂ ವ್ಯೋಮ್ನಿ ಖದ್ಯೋತೆ ನ ಹುತಾಚನಃ. ಆಕಾಶ ನೋಡಿದ್ರೆ ಅದೊಂದು ಭೌತಿಕವಾದ ಗೋಡೆಯ ತರಹ ಅಂತ ಕಾಣುತ್ತೆ. ಈಸ್ ಇಟ್? ತಲವದೃಶ್ಯತೆ ವ್ಯೋಮ ಖದ್ಯೋತೋ ಹವ್ಯವಾಡಿವ. ಬೆಳಕಿನ ಹುಳು, ಮಿಂಚು ಹುಳವನ್ನು ನೋಡಿದಾಗ ಬೆಂಕಿ ಇದೆಯೋ ಎಂಬಂತೆ ಕಾಣುತ್ತೆ. ನಚೈವಾಸ್ತಿ ತಲಂ ವ್ಯೋಮ್ನಿ, ಆಕಾಶದಲ್ಲಿ ಆ ತರಹದ ಕಾಂಕ್ರೀಟ್ ಯಾವುದೂ ಇರೋದಿಲ್ಲ. ಹಾಗೆ ಖದ್ಯೋತೆ ನ ಹುತಾಚನಃ, ಮಿಂಚಿನ ಹುಳದಲ್ಲಿ ಬೆಂಕಿ ಇರಲ್ಲ. ತಸ್ಮಾತ್ ಪ್ರತ್ಯಕ್ಷ ದೃಷ್ಟೇಪಿ ಯುಕ್ತಮರ್ಥ ಪರೀಕ್ಷಣಂ ಪರೀಕ್ಷ ಜ್ಞಾಪಯನ್ನರ್ಥಾನ್ ನ ಪಶ್ಚಾತ್ ಪರಿತಪ್ಯತೆ. ಅದರಿಂದಾಗಿ ಕಣ್ಣಿಗೆ ಕಂಡರೂ ಕೂಡ ಯುಕ್ತಮರ್ಥ ಪರೀಕ್ಷಣಂ, ಕಣ್ಣಿಗೆ ಕಂಡದ್ದೇ ಸತ್ಯ ಅಂತ ಹೇಳಲಿಕ್ಕಿಲ್ಲ. ಯೋಚನೆ ಮಾಡಬೇಕು. ಕಾಣೋದ್ರಿಂದ ಆಚೆಗೆ ಸತ್ಯ ಇರುತ್ತೆ ಕೆಲವೊಮ್ಮೆ. ನ ದುಷ್ಕರಮಿದಂ ಪುತ್ರ ಯತ್ ಪ್ರಭುರ್ಘಾತ ಯತ್ ಪರಂ ಶ್ಲಾಘನೀಯ ಯಶಸ್ಯಾಚ ಲೋಕೆ ಪ್ರಭವತಾಂ ಕ್ಷಮಾಂ. ಆದ್ದರಿಂದ ಲೋಕದಲ್ಲಿ ಕ್ಷಮೆಯನ್ನ ಇಡಬೇಕು. ಸ್ಥಾಪಿತೋಯಂ ತ್ವಯಾ ಪುತ್ರ ಸಮಂತ್ರೇಶ್ವಪಿ ವಿಶ್ರುತಃ ದುಃಖೇನ ಸಾಧ್ಯತೆ ಪಾತ್ರಂ ಧಾರ್ಯತಾಮೇಶ ವೈ ಸುಹೃತ್. ನೀನು ಈ ತನಕ ಮಂತ್ರಾಲೋಚನೆಯಲ್ಲಿ ನೋಡಿದ್ದಿ, ಅವನಷ್ಟು ಚಂದ ಒಬ್ಬ ಇದ್ದಾನ, ಒಳ್ಳೆ ಯೋಚನೆ ಹೇಳ್ತಾನೆ, ನಿಶಿತವಾದ ತರ್ಕಶುದ್ಧವಾದ ಬುದ್ಧಿ ಯಾರ್ದಾದ್ರೂ ಇದೆಯಾ? ದುಃಖೇನ ಸಾಧ್ಯತೆ ಪಾತ್ರಂ, ಯೋಗ್ಯ ಸಿಗೋದು ಬಹಳ ಕಷ್ಟ. ಧಾರ್ಯತಾಮೇಶ ವೈಸುಹೃತ್, ಅಂಥವರನ್ನ ನೀನು ಇಟ್ಕೊಳ್ಬೇಕಪ್ಪ. ಯು ಶುಡ್ ಟಾಲರೇಟ್. ದೂಷಿತಂ ಪರದೋಷೈರಿಹಿ ಗೃಹೀತೆ ಯೋನ್ಯಥಾ ಶುಚಿಂ ಸ್ವಯಂ ಸ್ವದೂಷಿತಾಮಾತ್ಯಃ ಕ್ಷಿಪ್ರಮೇವ ವಿನಶ್ಯತಿ. ಬೇರೆಯವರು ದೋಷಗಳಿಂದ ಅವನನ್ನು ಮುಚ್ಚಿ ನಿನಗೆ ಹೇಳಿದರೆ ಕ್ಷಿಪ್ರಮೇವ ವಿನಶ್ಯತಿ, ಆ ರಾಜನೇ ಬೇಗ ಸಾಯ್ತಾನೆ.
ಇದ್ದವ್ರ ಮಾತೆಲ್ಲ ಕೇಳ್ತಾ ಹೋದರೆ ಕೇಳಲಿಕ್ಕಾಗತ್ತೇನ್ರಿ? ತಸ್ಮಾತ್ ಅರಿಸಂಘಾತಾತ್ ಗೋಮಾಯೋ ಕಶ್ಚಿದಾಗತಃ ಧರ್ಮಾತ್ಮ ತೇನ ಚಾಖ್ಯಾತಂ ಯಥೈತತ್ ಕಪಟಂ ಕೃತಂ. ಆದ್ದರಿಂದ ನರಿಯ ಶತ್ರುಗಳು ಯಾರೋ ಏನೋ ಮಾಡಿದ್ದಾರೆ, ಅದರಿಂದಾಗಿ ಅವನೇ ಹೇಳಿದಾನೆ ಮುಂದೆ ಈ ರೀತಿ ಪರಿಸ್ಥಿತಿ ಬರಬಹುದು ಅಂತ, ಎಚ್ಚರ ಇರಲಿ ಅಂದ. ಆಗ ಆ ಗೋಮಾಯು ಬಂತು. ಇತಿ ವಿಜ್ಞಾತ ಚಾರಿತ್ರ ಸತ್ಕೃತ್ಯ ಸ ವಿಮೋಕ್ಷಿತ ಪರಿಶ್ವಕ್ತಶ್ಚ ಸಸ್ನೇಹಂ ಮೃಗೇಂದ್ರೇಣ ಪುನಃ ಪುನಃ. ಅವನು ಬಂದು ನರಿ ಬಂದಾಗ ಇವನಿಗೆ ತಾಯಿ ಹೇಳಿದ್ದು, ಅವನಿಗೆ ಶಿಕ್ಷೆ ಕೊಡ್ತಾರೆ ಅಂತ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿತ್ತು. ಆದರೆ ತಾಯಿಯ ಬುದ್ಧಿ ಮಾತಿನಿಂದಾಗಿ ರಾಜನ ಬುದ್ಧಿ ಚೇಂಜ್ ಆಗಿದ್ದು, ಹುಲಿಯ ಬುದ್ಧಿ ಚೇಂಜ್ ಆಗಿದ್ದು ಗೊತ್ತಿರಲಿಲ್ಲ ನರಿಗೆ. ನರಿ ಬಂತು, ನನಗೆ ಬಹಳ ಶಿಕ್ಷೆ ಇದೆ ಅಂತ ಅಂದುಕೊಂಡು ಬಂತು. ಶಾಕ್, ಏನು ಆಗಿಲ್ಲವೋ ಎಂಬಂತೆ ಹುಲಿರಾಯ ಆಲಿಂಗಿಸಿ ಅಪ್ಪಿ, ಏನು ಅಂದ್ಕೊಳ್ಬೇಡ, ಸುಮ್ಮನೆ ಹೀಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಕರ್ಕೊಂಡೆ, ಯಾರ ಚಾಡಿ ಮಾತುಗಳನ್ನು ನೀನು ಹಾಕೊಂಡು ನನ್ನ ಮೇಲೆ ಸಂಶಯ ಪಡಬೇಡ ಅಂತ ಹೇಳಿ ಕಳಿಸ್ಬಿಡ್ತು. ಇದು ಗೊತ್ತಾಗದೇ ಇರುತ್ತೆ ನರಿಗೆ, ಏಕೆಂದರೆ ಈ ತರಹದರಲ್ಲಿ ಮುಂದೆ ತೊಡಗಿದ್ದೇ ಇತ್ತು ಅದು. ಅನುಜ್ಞಾಯ ಮೃಗೇಂದ್ರಂತೂ ಗೋಮಾಯುರ್ನೀತಿ ಶಾಸ್ತ್ರವಿತ್ ತೇನಾಮರ್ಷೇಣ ತಂತಪ್ತಃ ಪ್ರಾಯಮಾಸಿತು ಮೈಚ್ಛತ. ಆ ನರಿ ತನ್ನನ್ನೇ ಬೈದುಕೊಂಡಿತ್ತು, ಇಂತಹ ರಾಜಕೀಯ ವಲಯದಲ್ಲಿ ನಾನು ಕೆಲಸ ಮಾಡಬಾರದಾಗಿತ್ತು, ಮಾಡಲಿಕ್ಕೆ ಅಂತ ಬಂದಿದ್ದೀನಿ, ನಂದೇ ತಪ್ಪು, ಹೀಗಾಗಿ ಈ ಪ್ರಾಯಶ್ಚಿತ್ತಕ್ಕಾಗಿ ಉಪವಾಸ ಮಾಡ್ತೇನೆ. ಪ್ರಾಯ ಅಂದ್ರೇನೆ ಉಪವಾಸ ಅಂತ. ಸಂತಪ್ತ ಪ್ರಾಯಮಾಸಿತು ಮೈಚ್ಛತ, ಸಾಯೋ ತನಕ ಉಪವಾಸ. ಆಮೇಲೆ ಅದು ರಾಜನಿಗೆ ಗೊತ್ತಾಯಿತು, ಅಯ್ಯೋ ನನ್ನ ರೂಮಿನಿಂದ ಮರಳಿ ಹೋಗ್ತಾ ಇದ್ದಾಗೇನೆ ನರಿ ಉಪವಾಸ ಕೂತಿದೆ. ಸೀದಾ ಹೋಗಿ ಆಲಿಂಗಿಸಿ ಸ್ನೇಹದಿಂದ ನೋಡ್ತಾ, ದಯವಿಟ್ಟು ನೀವು ಬೇಕು, ಈಗಲೇ ಸಾಯಬೇಡಿ. ತಂಸ ಗೋಮಾಯುರಾಲೋಕ್ಯ ಸ್ನೇಹಾದಾಗತ ಸಂಭ್ರಮ ಬಭಾಷೆ ಪ್ರಣತೋ ವಾಕ್ಯಂ ಬಾಷ್ಪ ಸಂದಿಗ್ಧಯಾಗಿರಾ. ಈ ರೀತಿಯಾಗಿ ನೋಡಿ ಆಲಿಂಗಿಸಿ ಹೇಳಿದಾಗ ಗೋಮಾಯು ನರಿ ಮಾತನಾಡಿತು, ರಾಜೀನಾಮೆ ತಗೋ ಅಂತ. ಅದನ್ನು ನಾವು ನಾಳೆ ನೋಡೋಣ. ವಸ್ತುತಃ ಇನ್ನು ಸರಿಯಾಗಿ 14 ಶ್ಲೋಕ ಇದೆ, ಆದರೆ ಇನ್ನು 5 ನಿಮಿಷದಲ್ಲಿ ಹೇಳೋದು ಕಷ್ಟ. ಆ ಕಾರಣದಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಅದರ ಮಾತು ಮುಂದುವರಿಯುತ್ತೆ. ರಾಜೀನಾಮೆ ಕೊಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಅದು ಮಾತನಾಡುತ್ತೆ. ಅದರಿಂದಾಗಿ ಸತ್ಯ ಮತ್ತು ಸುಳ್ಳು ಇವುಗಳ ಒಂದು ಬಗೆಗಿನ ಕಥೆಯನ್ನು ಇದು ನಿರೂಪಣೆ ಮಾಡುತ್ತೆ. ಮತ್ತು ನಾಳೆ ಇನ್ನೊಂದು ಕಥೆ ಶುರು ಆಗುತ್ತೆ, ಒಂಟೆಯ ಕಥೆ. ಸೋಮಾರಿತನ ಇತ್ತು ಅಂತ ಹೇಳಿ ಹೇಗಾಗತ್ತೆ ಅಂತ ಒಂದು ಒಂಟೆಯ ಕಥೆ ಇದೆ, ಅದನ್ನು ನಾವು ನಾಳೆ ನೋಡೋಣ. ಮತ್ತು ಈ ಕಥೆಯ ಮುಂದುವರಿಕೆ ಇನ್ನೊಂದು ಸ್ವಲ್ಪ ಭಾಗ ಇದೆ, ಅದನ್ನು ನೋಡಿ ನಾಳೆ ಈ ಚಿಂತನೆ, ಈ ಕಥೆಯನ್ನು ಮುಗಿಸಿ ಮುಂದಿನ ಕಥೆಗೆ ಹೋಗೋಣ. ಕೃಷ್ಣಾರ್ಪಣಮಸ್ತು.